ಅಂದ್ರೆ ಅರ್ಥ ಎಲ್ಲ ತೆಗೆದು ಹಾಕಿಬಿಡೋದು ಅರ್ಥ ಅಲ್ಲ. ಕೊಟ್ಟ ನಮ್ಮ ಮೇಲೆ ಉಪಯೋಗ ಮಾಡಬೇಕು, ಎದಕ್ಕೆ ಒಳ್ಳೆಯದಕ್ಕೆ ಮಾಡುವಂತಂದ್ರೆ ಯಾರಿಗೆ ಒಂದು ಸಂಸ್ಕಾರ ಸಿಗ್ತದೆ, ಸಂಸ್ಕೃತಿ ಸಿಗ್ತದ, ಅವ ಇರುವಂತಹ ಇಂದ್ರಿಯಗಳನ್ನ ಒಳ್ಳೆಯ ಕೆಲಸಕ್ಕೋಸ್ಕರವಾಗಿ ಉಪಯೋಗ ಮಾಡಿ ಪರಮಾತ್ಮ ನಮಗೆಲ್ಲ ಕೊಟ್ಟಿದ್ದಕ್ಕೆ ಅವುಗಳನ್ನೇ ಅವನಿಗೆ ಸಮರ್ಪಣೆ ಮಾಡುವಂತ ಭಾವವನ್ನು ಹೊಂದುತ್ತದೆ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಆಚಾರ ವಿಚಾರ ಅಂದ್ರೆ ಮನುಷ್ಯನಿಗೆ ಆಚಾರ ವಿಚಾರ ಇರಬೇಕು, ನಡೆ ನುಡಿ ಒಂದೇ ಇರಬೇಕು. ಸಂಸ್ಕಾರ ಅನ್ನುವಂಥದ್ದು, ಸಂಸ್ಕೃತಿ ಅನ್ನುವಂಥದ್ದು ಬಹಳಷ್ಟು ಜೀವನದಲ್ಲಿ ಬಹಳ ಅವಶ್ಯದ. ನಾವು ಇವತ್ತಿನ ದಿನಮಾನದಂತೂ ಬಹಳ ಇದನ್ನ ಬಿಟ್ಟು ಬೇರೆ ಏನೋ ಬೇಕಾಗಿಲ್ಲ ಈ ಮನುಷ್ಯನಲ್ಲಿ. ಎಲ್ಲ ಇನ್ನೇನು ಗಳಿಸೋದಿಲ್ಲ ಅನ್ನುವಂಥ ಸ್ಥಿತಿಗೆ ಹೋಗಲ್ಲ. ಏನ್ ಇವತ್ತು ಬೇಕಾಗಿದೆ ಅತ್ಯಂತ ಅವಶ್ಯಕ ಸಂಸ್ಕಾರ, ಸಂಸ್ಕೃತಿ. ಅದಕ್ಕೆ ಮುರುಘಾ ಮಠದಿಂದ ವರ್ಷ ಏನ್ ಮಾಡ್ತಾರೆ, ಶರಣ ಸಂಸ್ಕೃತಿ ಉತ್ಸವ. ಶರಣ ಅನ್ನೋದು ಸಂಸ್ಕೃತಿ ಕಲಿಸಿದ, ಹೀಗೆ ಬದುಕಬೇಕು, ಹಿಂಗೆ ಇರಬೇಕು, ಹಿಂಗೆ ಕಾಯಕ ಮಾಡಬೇಕು, ಇದೇ ರೀತಿಯಾಗಿ ಭಗವಂತನನ್ನ ಒಲಿಸಬೇಕು ಅನ್ನುವಂಥ ಒಂದು ಟ್ರೇನಿಂಗ್ ಕೊಟ್ಟರಲ್ಲ, ಅದಕ್ಕೆ ಸಂಸ್ಕೃತಿ ಅಂತೀವಿ, ಸಂಸ್ಕಾರ ಅಂತೀವಿ. ಮನುಷ್ಯ ಆ ಸಂಸ್ಕೃತಿಯನ್ನು ಪಡೆಯುವಂಥದ್ದು ಬಹಳಷ್ಟು ಅವಶ್ಯಕ. ಯಾರು ಮಂಗಳಗೌರಿ ಮಾಡೋದು ಕಾಣಲಿ, ಮೊದಲು ಯಾರು ಮಾಡೋದು ಶುಕ್ರವಾರ ಮಾಡ್ತಾರ, ಮಂಗಳವಾರ ಆದ್ರೂ ಕೂಡ ಮುಚ್ಚೆ ಬಹಳ ಕಾರ್ಯ ಅದ, ಆಗಿದೆ. ಏನು ನಾವು ಏನು ದಿನ ಹೇಳಬೇಕು ಅದನ್ನು ಹೇಳಿ ಮತ್ತೆ ನಮ್ಮ ಗಾಡಿ ಓಡಿಸೋದ ಬಸ್ನ್ಯಾಗ ಎಷ್ಟು ಮಂದಿ ಹತ್ತಿದ್ರು ಹತ್ತಿಸ್ಕೊಂಡು ಹೋಗ್ತಾರಲ್ಲ, ಹೋಗಬೇಕು, ಡ್ಯೂಟಿ ಮಾಡಬೇಕು, ಟ್ರಿಪ್ ಕ್ಯಾನ್ಸಲ್ ಮಾಡಕ್ ಬರೋಲ್ಲ. ದಾಸೋಹಕ್ಕ ಯಾವುದೇ ರೀತಿಯಿಂದ ನೀವು ಇಲ್ಲಿ ನಡೆಯುವಂತಹ ಅನ್ನ ಜ್ಞಾನ ದಾಸೋಹಕ್ಕೆ ಕಾಣಿಕೆ ಕೊಡುವಂಥವ್ರು ಅಲ್ಲಿ ನಮ್ಮ ಆಸ್ವಾರಿ ಕರ್ಮಸಪ್ಪರು ಕೂತಿರ್ತಾರೆ, ಕುರ್ಚಿ ಟೇಬಲ್ ಹಾಕೊಂಡು ಅವರಿಗೆ ಅವರ ಕೈಯಲ್ಲಿ ನಿಮ್ಮ ಪಾಲಿನ ಗಾಡಿ ಮೇಲೆ ಕೊಟ್ಟು ಹೆಸರು ಬರೆಸ್ರಿ. ನಿನ್ನೆ ಹೇಳಿ ಕಾಯಕ ಲಕ್ಷ್ಮಿ ನಮ್ಮ ಮನೆಗೆ ಬರುವಂತ ಉಪಾಯ ಶರಣರು ಏನ್ ಹೇಳ್ಯಾರ ಅಂತ ಹೇಳಿದ್ದೀನಿ. ಅದಕ್ಕೆ ಅರ್ಧ ಮುಗೀತು ಇವತ್ತು, ಇನ್ನೊಂದು ನಾಳೆ ನಾಡ್ದಾದ್ರೆ ಅರ್ಧ 50% ಮುಗೀತು ಶ್ರಾವಣ ಕಾರ್ಯಕ್ರಮ. ಇನ್ನು 15 ದಿವಸ ಮುಂದೆ ಉಳಿತದ. ಅದಕ್ಕೆ ಇನ್ನ ಭಾಳ ದಿವಸ ಐತೆ, ಇನ್ನು ಭಾಳ ದಿವಸ ಐತೆ, ಹೋಗೋಣ 1 ದಿನ ಹೋಗೋದು, ಯಾವಾಗ ಕೊಡೋಣ ಅಂತ ಅಕ್ಷಾರ ಮಾಡಲಾರ್ದೆ ಯಾವಾಗ ಮನಸ್ಸಿನಲ್ಲಿ ಕೊಡಬೇಕು ಮಾಡಬೇಕು ಅನ್ನುವಂಥದ್ದು ಬಂದಿರ್ತಲ್ಲ ಅವಾಗೆ ಕೊಡಬೇಕು. ಅದಕ್ಕೆ ಸಂಸ್ಕಾರ ಮನುಷ್ಯ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದ ತಕ್ಷಣದಿಂದ ಮತ್ತ ಹೊಳ್ಳಿ ಭೂಮಿ ತಾಯಿಯ ಗರ್ಭಕ್ಕೆ ಹೋಗೋ ತನಕ ಅನೇಕ ಸಂಸ್ಕಾರಗಳಿಗೆ ಒಳಪಡ್ತಾನೆ ಅನ್ನುವಂಥ ಮಾತಾಡಿ ಬಹಳಷ್ಟು ಸಂಸ್ಕಾರ ಕೊಡ್ತಾರೆ. ಅದ್ರಾಗ ಲಿಂಗಧಾರಣ ಸಂಸ್ಕಾರ, ದೀಕ್ಷಾ ಸಂಸ್ಕಾರ, ಮದುವೆ ಸಂಸ್ಕಾರ, ಅನ್ನ ಪ್ರಾಶನ ಸಂಸ್ಕಾರ, ವಿದ್ಯಾ ಕಲಿಸುವ ಸಂಸ್ಕಾರ, ಇಂಥ ಒಂದು ಬಹಳಷ್ಟು ಪರಿಗೆ ಅಂತಿಮ ಸಂಸ್ಕಾರ. ಅದು ಹುಟ್ಟಿದ ಮೇಲೆ ಸಂಸ್ಕಾರ ಅಲ್ಲ, ಯಾವಾಗ ಒಂದು ವೀರ್ಯ ಒಂದು ಅಂಡಾಳು ತಾಯಿ ಗರ್ಭದಲ್ಲಿ ನಿಲ್ತದಲ್ಲ ಅವತ್ತಿನಿಂದ ಸಂಸ್ಕಾರ ಪ್ರಾರಂಭ ಆಗ್ತದೆ ಅಂತ ಹೇಳ್ತಾರೆ. ಈ ಸಂಸ್ಕಾರ ಅನ್ನುವಂಥ ಮಣ್ಣು ಸೇರೆಯವರೆಗೂ ಪ್ರತಿನಿತ್ಯ ನಾವು ಏನಾದರೂ ಸಂಸ್ಕಾರವನ್ನ ಪಡೆಯಲೇಬೇಕು, ಕಲಿಯಲೇಬೇಕು. ಈ ಸಂಸ್ಕಾರ ನಾವು ಪಡ್ಕೊಂಡ್ವಿ ಅಂದ್ರೆ ನಾವು ಪಡ್ಕೊಂಡಿರುವಂತಹ ಸಂಸ್ಕಾರವನ್ನ ಮುಂದಿನ ಪೀಳಿಗೆಗೆ ನಾವು ಅದನ್ನ ಕಲಿಸಿ ಹೋಗ್ಬೇಕು ಅನ್ನುವಂತ ಮಾತು. ಅಂದ್ರೆ ಮೊದಲು ನಮ್ದು ಸಂಸ್ಕಾರ ಇದ್ರೆ ನಾವು ಇನ್ನೊಬ್ಬರಿಗೆ ಸಂಸ್ಕಾರ ಕೊಡ್ಲಿಕ್ಕೆ ಬರ್ತದೆ. ಮೊದಲು ನಾವು ಸಂಸ್ಕಾರವಂತರಾಗಬೇಕು, ಸುಸಂಸ್ಕೃತರಾಗಿ ಬದುಕುವುದನ್ನ ಕಲಿಬೇಕು. ಅದಕ್ಕೆ ಶರಣರು ನಮಗೆ ಸುಸಂಸ್ಕೃತರಾಗಿ ಸಂಸ್ಕಾರಯುತರಾಗಿ ಆಚಾರ ಅವಕಾಶಗಳ ಆಚಾರ ವಿಚಾರಗಳಿಂದ ಯಾಕೆ ಬದುಕಬೇಕು ಅನ್ನೋದನ್ನ ಕಲಿಸಿಕೊಟ್ಟಾರೆ. ಅದಕ್ಕೆ ಸಂಸ್ಕಾರ ಅಂದ್ರೆ ಏನಂದ್ರೆ ತಿದ್ದೋದು, ಒಬ್ಬನ ತಪ್ಪು ನಡೆ ನುಡಿಗಳನ್ನ ತಿದ್ದುವಂಥದ್ದು, ಧಾರ್ಮಿಕ ವಿಧಿವಿಧಾನ, ನಾಗರಿಕತೆ, ದೋಷವನ್ನ ಸರಿಪಡಿಸುವಂತಹದ್ದು, ಶುದ್ಧ ಮಾಡುವಂತಹ ಅನ್ನುವಂತ ಅನೇಕ ಅರ್ಥಗಳನ್ನು ಹೇಳ್ತಾರೆ. ಅದಕ್ಕೆ ಸಂಸಾರಿಗಳ ಆಗಬೇಕಂತ ಅನ್ನೋರು ಮೊದಲು ಸಂಸ್ಕಾರವಂತರಾಗಬೇಕಂತ ಹೇಳ್ತಾರೆ. ಯಾರು ಸಂಸ್ಕಾರವಂತರಾಗ್ತಾರೆ ಆ
ಮಾತ್ರ ಅವರು ಸಂಸಾರಿಗಳು ಆಗ್ಲಿಕ್ಕೆ ಅವರು ಯೋಗ್ಯರಾಗ್ತಾರೆ. ಅದಕ್ಕೆ ಯಾಕಂದ್ರೆ ಈ ಸಂಸಾರವನ್ನು ಒಂದು ಸಲ ಬಿದ್ದ ಮೇಲೆ ಈ ಭವಸಾಗರವನ್ನ ದಾಟಿಸಿಕೊಂಡು ಹೋಗುವಂತ ಏನೇನು ಶಕ್ತಿಯನ್ನ ಭಗವಂತ ಅಥವಾ ಶರಣರು ನಮಗೆ ಕಲಿಸಿಕೊಟ್ಟಿರ್ತಾರ ಅನ್ನುವಂತ ಸಂಸ್ಕಾರ ನಮಗಿತ್ತಂದ್ರೆ ಆ ಸಂಸಾರವನ್ನು ಬಿದ್ದ ಮೇಲೆ ಯಾವುದೇ ತೊಂದರೆ ಇದ್ದಂಗ ಆ ಸಂಸಾರ ಸಾಗರವನ್ನ ನಾವು ದಾಟಿಕೊಂಡು ಹೋಗ್ತೀವಿ. ಅದಕ್ಕೆ ಸಂಸಾರಿಗಳ ಆದರಿಗಿಂತ ಮೊದಲು ಸಂಸ್ಕಾರವನ್ನ ಪಡ್ಕೋಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ಸಂಸ್ಕಾರ ಆಯ್ತಂದ್ರೆ ಅದು ಸುಖ ಜೀವನ. ಒಬ್ಬರ ಜೀವನ ಸರಿ ಇಲ್ಲ ಅಂತ ಅಂದ್ರೆ ಇಬ್ಬರಾಗ ಒಬ್ಬರಿಗೆ ಸಂಸ್ಕಾರ ಇಲ್ಲ ಅಂತ ಆಗ್ತದೆ. ಇವ್ರ ಜೀವನದೊಳಗೆ ಏನೋ ತೊಂದರೆ ಕಂಡು ಬರ್ತದ ಅಂತಂದ್ರೆ ಗಂಡ ಅಥವಾ ಹೆಂಡತಿ ಇಬ್ಬರಲ್ಲಿ ಒಬ್ಬರಿಗೆ ಸರಿಯಾದ ಪರಿಪೂರ್ಣವಾಗಿರುವಂತ ಸಂಸ್ಕಾರ ಅಥವಾ ಸಂಸ್ಕೃತಿ ಸಿಕ್ಕಿಲ್ಲ ಅನ್ನುವಂತ ಅರ್ಥ. ಅದಕ್ಕೆ ಸಂಸ್ಕೃತಿ ಸಂಸ್ಕಾರ ಸಿಕ್ಕರೆ ಅದರ ಬೆಲೆ ಅದರ ಮೌಲ್ಯ ಎಷ್ಟು ಹೆಚ್ಚಾಗ್ತದೆ ಅಂದ್ರೆ ಬಹಳಷ್ಟು ಸುಂದರವಾದ ಉದಾಹರಣೆಗಳನ್ನು ಕೊಡ್ಕೊಂತ ಹೋಗ್ತಾರೆ. ಒಂದು ಬಿದಿರು ಇರ್ತದೆ, ಬಿದಿರು. ಆ ಬಿದಿರು ಎಲ್ಲೋ ತಿಪ್ಪಿಯೊಳಗೆ ಬೆಳೆದು ಸಂಸ್ಕಾರವನ್ನು ಪಡ್ಕೊಂಡು ಅದ್ಭುತವಾಗಿರುವಂತ ಬೇರೆ 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 ವಸ್ತುವಾಗಿ ಬೇರೆ ಬೇರೆ ಬೆಲೆಗಳನ್ನು ಪಡ್ಕೊಂತೇವೆ. ಅದೇ ಬಿದಿರಿಗೆ ಸಂಸ್ಕಾರವನ್ನು ಕೊಟ್ಟು ಒಂದು ಕೊಳಲನ್ನಾಗಿ ಮಾಡಿದರೆ ಆ ಕೊಳಲಿನ ಕಿಮ್ಮತ್ತೆಷ್ಟು, ಬಿದಿರಿನ ಕಿಮ್ಮತ್ತೆಷ್ಟು. ಬಿದಿರು ಒಂದು 50 ಫೂಟ್ ಇರ್ಬೋದು, ನೋಡಕ್ ಉದ್ದ. ಕೊಳಲು ಭಾಳ ಅಂದ್ರೆ ಒಂದು ಗೇರ್ ಇರ್ತೈತಿ, ಇಲ್ಲ ಒಂದು ಮೊಳ ಇರ್ತೈತಿ. ಆದ್ರೆ ಈ ಕೊಳ್ಳಿಗಿರುವಂತ ಬೆಲೆನೇ ಬೇರೆ, ಆ ಇದಕ್ಕಿರುವಂತ ಬಿದಿರಿಗಿರುವಂತ ಬೆಲೆ ಬೇರೆ. ಕಾರಣ ಅದಕ್ಕೆ ಸಂಸ್ಕಾರ ಸಿಗ್ತದೆ. ಸಂಸ್ಕಾರ ಸಿಕ್ಕಾಗ ಏನಾಗ್ತದಂದ್ರೆ ಆಟೋಮೆಟಿಕ್ ಆಗಿ ಅದರ ಜೀವನ ಶೈಲಿ ಬದಲಾಗ್ತದ, ಜೊತೆಗೆ ಅದರ ಕಿಮ್ಮತ್ತ, ಅದರ ವ್ಯಾಲ್ಯೂ, ಅದರ ಮೌಲ್ಯವೂ ಕೂಡ ಬದಲಾಗ್ತದೆ. ಅದಕ್ಕೆ ಬಿದಿರು ಕೊರಳಾದರೆ ಏನಾಗ್ತದೆ ಅಂದ್ರೆ ಅದು ಸುಂದರವಾಗಿ ಬಿದಿರಾಗಿ ಹುಟ್ಟಿವಿ, ಮನುಷ್ಯರಾಗಿ ಹುಟ್ಟಿಬಿಟ್ಟಿವಿ. ಆದರೆ ಆ ಬಿದಿರು ಬಿದಿರಾಗಿ ಉಳಿದೆ, ಅಕಸ್ಮಾತ್ ಅದು ಸಂಸ್ಕಾರಯುತವಾಗಿ ಕೊಳಲಾಯ್ತಂದ್ರೆ ಎಷ್ಟು ಸುಂದರ ಹೊಸ ಜೀವನ, ಎಷ್ಟು ಮೌಲ್ಯ. ಹಾಗ ಮನುಷ್ಯನಿಗೆ ಸಂಸ್ಕಾರ ಸಿಕ್ತಂದ್ರೆ ಇವರಿಗೆ ಸಿಗುವಂತ ಬೆಲೆನೇ ಬೇರೆ. ಇವತ್ತೊಂದು ಹಸು ಹುಲ್ಲು ತಿಂದು ಬರ್ತದೆ, ಹುಲ್ಲನ್ನ ತಿಂದು ಬಂದು ಆ ಹುಲ್ಲನ್ನ ತಿನ್ನುವಂತಹದ್ದು ಅದು ಪ್ರಕೃತಿ. ಆದ್ರೆ ಆ ಹುಲ್ಲನ್ನು ತಿಂದು ನಮಗ ಅಮೃತ ಸಮಾನವಾಗಿರುವಂತ ಹಾಲನ್ನು ಕೊಡ್ತದಲ್ಲ, ಅದು ಸಂಸ್ಕೃತಿ. ನಾವ್ಯಾರು ಹುಲ್ಲು ತಿನ್ಬೇಕಂತ ಅಪೇಕ್ಷೆ ಪಡಲ್ಲ, ಪ್ರಯತ್ನ ಪಡಲ್ಲ, ತಿನ್ನಕ್ಕೂ ಬರಲ್ಲ. ಆದ್ರೆ ಹಾಲು ತಿನ್ಬೇಕಂದ್ರೆ ಮುಗಿ ಬಿಡ್ತೀವಿ, ಆಮೇಲೆ ಬೇಕು, ಇದಕ್ಕೆ ಬೇಕು. ಯಾವಾಗ ಕಿಮ್ಮತ್ತು ಬಂತಂದ್ರೆ ಹಾಲಾದಾಗ ಅದಕ್ಕೆ ಕಿಮ್ಮತ್ತು ಬಂತು. ಹಾಗೆ ಇವತ್ತ ಒಂದು ಮನೆಯಲ್ಲಿ ಮಗ ಸರಿ ಇಲ್ಲಪ್ಪ ಅಂದ್ರೆ ಅದಕ್ಕೆ ಕಾರಣ ಹೆಚ್ಚಾಗಿ ಅವನ ತಂದೆ ಆಗಿರ್ತಾನೆ. ಮಗಳಲ್ಲಿ ಏನೋ ಒಂದು ದೋಷ ಐತೆ ಅಂದ್ರೆ ಅದಕ್ಕೆ ಕಾರಣ ಅವನ ತಾಯಿ ಆಗಿರ್ತಾನೆ. ಯಾಕಂದ್ರೆ ತಾಯಿಯಂತೆ ಮಗಳು, ನಾಯಿಯಂತೆ ಬಾಲ ಅಂತ. ಹಂಗ ತಂದೆ ಇವತ್ತ ಕಾರಣ ಆಗ್ತಾನೆ ಮಗನ ಒಳ್ಳೆಯ ರೀತಿಯಾಗಿರುವಂತಹ ಬೆಳವಣಿಗೆಗೆ. ಹಾಗೆ ತಾಯಿ ಕಾರಣರಾಗ್ತಾಳೆ. ಇವತ್ತ ರೊಟ್ಟಿ ಬಹಳ ರುಚಿ ಅದಾವೆ, ನಿಮ್ಮ ಮನೆಗೆ ಏನ್ ಬಹಳ ಚಲೋ ರೊಟ್ಟಿ ಮಾಡಿದ್ರೆ ಬಹಳ ರುಚಿ ಅದಾವಂದ್ರೆ ಆ ರೊಟ್ಟಿಗೆ ರುಚಿ ಅದಾವಂದ್ರೆ ಅದಕ್ಕೆ ಬೀಸಿರುವಂತಹ ಹಿಟ್ಟು ಬಹಳ ಸಣ್ಣ ಕುಂಕುಮದಾಗ ಬೀಸಿದ್ರೆ ರೊಟ್ಟಿ ಚಲೋ ಆಗ್ತಾವ. ಎಲ್ಲರ ಹಣ್ಣ ಪಂಡ ಹಳ್ಳ ಪಂಡ ಮಾಡಿ ಬೀಸಿದ್ರೆ ಬಾಯಾಗ ತಿನ್ನಕ್ ಬರೋದು. ಹಿಟ್ಟು ಬಹಳ ಚೆನ್ನಾಗೈತಿ ಅಂದ್ರೆ ಅದಕ್ಕೆ ಮತ್ತೊಂದು ಕಾರಣ ಅಂದ್ರೆ ಅದು ಒಳ್ಳೆ ಉತ್ತಮ ಕ್ವಾಲಿಟಿಯ ಜೋಳ ಇತ್ತಂದ್ರೆ ಆ ಜೋಳದಿಂದ ಒಳ್ಳೆ ಹಿಟ್ಟು ಬರ್ತದ, ಹಿಟ್ಟಿನಿಂದ ಒಳ್ಳೆಯ ರೊಟ್ಟಿ ಬರ್ತಾವಲ್ಲ. ಹಾಗ ತಂದೆ ತಾಯಿಗಳಿಗೆ ಇರುವಂತ ಒಳ್ಳೆಯ ಸಂಸ್ಕಾರ ಅದೇ ಮಕ್ಕಳಿಗೆ ಬರ್ತದ. ಅದಕ್ಕ ಇವತ್ತ ಶ್ರೀಮಂತಿಕೆ ಇವತ್ತು ಎದರಿಂದ ಜಗತ್ತು ಬೆನ್ನತ್ತದಂದ್ರೆ ದುಡ್ಡು ಮಾಡಬೇಕು, ಹಣ ಗಳಿಸ್ಬೇಕು, ಅಧಿಕಾರ ಗಳಿಸ್ಬೇಕು, ಎಲ್ಲರಿಗಿಂತ ನಾವು ಶ್ರೀಮಂತ ಅನಿಸ್ಕೋಬೇಕು ಅನ್ನುವಂಥದ್ರಿಂದನ ಎಲ್ಲಾ ಜಗತ್ತು ಬೆನ್ನತ್ತದ ಹೊರತಾಗಿ ನಾವು ಸಂಸ್ಕೃತಿವಂತರಾಗಬೇಕು, ಇವತ್ತು ನಾವು ಒಂದು ಸಂಸ್ಕೃತಿಗೆ ಒಳಪಡಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಜನ ನಾವು ನಮ್ಮ ಒಂದು ಈ ಧಾವಂತದೊಳಗೆ ಓಡುವಂತ ಬಿಜಿ ಲೈಫ್. ಈಗ ಯಾರ ಹತ್ರ ಸಮಯ ಇಲ್ಲ, ಒಂದು 5 ನಿಮಿಷ ಕುಂತು ಯಾರ ಏನಾರ ಹೇಳ್ತಾರಂದ್ರೆ ಅದನ್ನ ಕೇಳೋಷ್ಟು ಟೈಮ್ ಇಲ್ಲ. ಹಂಗಾಗಿ ಏನಾಗೈತಿ, ಓಡೋದು ಯಾಕೆ ಓಡ್ತೀವ ಗೊತ್ತಿಲ್ಲ. ಒಟ್ಟು ಪಕ್ಕ ಕಳಿಸೋದು ಶ್ರೀಮಂತರಾಗಬೇಕು ಅನ್ನುವಂತ ಉದ್ದೇಶ ತಪ್ಪಲ್ಲ. ಆದ್ರೆ ಆ ಶ್ರೀಮಂತಿಕೆ ಜೊತೆಗೆ ಸಂಸ್ಕಾರವಂತರಾಗಬೇಕು,
ಅನ್ನಬೇಕು ಅನ್ನುವಂಥ ಉದ್ದೇಶ ಬಹಳಷ್ಟು ಮನುಷ್ಯರಿಗೆ ಅದು ಗೌರವವನ್ನ ತಂದು ಕೊಡ್ತಾರೆ. ಅದಕ್ಕೆ ಇವತ್ತ ನಾವು ದೊಡ್ಡ ದೊಡ್ಡವರು ಮಕ್ಕಳಿಗೆ ದೊಡ್ಡ ದೊಡ್ಡವರು ಉದಾಹರಣೆ ಕೊಡ್ತೀವಿ. ನೀ ಹಂಗಾವತ್, ನೀ ಹಿಂಗಾವತ್, ನೀ ಅವನಂಗಾವತ್, ನೀ ಬಹಳ ಮಂದಿ ಏನ್ ಹೇಳ್ತಾರೆ, ನಾವು ಮಕ್ಕಳಿಗೆ ಏನ್ ಹೇಳ್ತೀವಿ, ಏನ್ ಹೇಳ್ತೀವಿ ನಿಮ್ಮ ಮಕ್ಕಳಿಗೆ ಅಂತಂದ್ರೆ, ನಮ್ಮ ಮಗಗ ಗಾಂಧಿಯಂಗಾಗು, ನೆಹರುನಂಗಾಗು, ವಿಶ್ವೇಶ್ವರಯ್ಯನಂಗಾಗು, ಬಸವಣ್ಣನಂಗಾಗು ಅಂತ ಹೇಳ್ತೀವಿ. ಹೌದಲ್ಲ? ಬಹಳಷ್ಟು ಜನ ಯಾವಾಗಲೂ ಆಗಿ ಹೋಗಿರುವಂತ ಆದರ್ಶ ಪುರುಷರ ಅಥವಾ ಹೆಣ್ಣುಮಕ್ಕಳ, ನೀ ಅಕ್ಕಮಹಾದೇವಿ ಹಂಗಾಗು, ನೀ ಕಿತ್ತೂರು ಚೆನ್ನಮ್ಮನಂಗಾಗು, ನೀನು ಝಾನ್ಸಿ ಲಕ್ಷ್ಮಿ ಹಂಗಾಗು ಅಂತ ಉದಾಹರಣೆ ಕೊಡ್ತೀವಿ. ಹೊರತಾಗಿ ಹೆಚ್ಚಾಗಿ ಯಾರು ನೀ ನನ್ನಂಗಾಗು ಅಂತ ಹೇಳೋದು ಬಹಳ ಕಡಿಮೆ ಹೇಳೋದು. ಯಾಕಂದ್ರೆ ಬಹುಶಃ ನಾವು ಹೆಂಗೋ ಬದುಕಿಬಿಡ್ತೀವಿ, ನಮ್ಮನ್ನು ಆಗೋದು ಬೇಡ ಅನ್ನುವಂಥ ಉದಾಹರಣೆ ಇರ್ಬೋದು. ಅದಕ್ಕೆ ಇದು ಏನ್ ಹೇಳ್ತಾರಪ್ಪ ಮಹಾತ್ಮ ಅಂದ್ರೆ, ನೀನು ಅವರಂಗಾಗ ಇವರಂಗಾಗ ಅಂತ ತಿಳ್ಕೊಂಡು ಯಾವಾಗೋ ಆಗೋದ್ರ ಬಗ್ಗೆ ಉದಾಹರಣೆಯನ್ನ ಮಕ್ಕಳಿಗೆ ಕೊಡೋದ್ರ ಬದಲಾಗಿ ನಮ್ಮ ಮನೆಯಾಗ ಏನು ದೊಡ್ಡ ದೊಡ್ಡ ಮಹಾತ್ಮರ ಫೋಟೋ ಹಾಕಿರ್ತೀವಿ. ಇವತ್ತು ದೊಡ್ಡ ದೊಡ್ಡ ಸಾಹಿತಿಗಳು, ವಿಜ್ಞಾನಿಗಳು, ಇವತ್ತು ವಿಶ್ವೇಶ್ವರಯ್ಯ, ಅರವಿಂದರು, ಬಸವಣ್ಣ, ಬುದ್ಧ, ಬಸವ, ಗಾಂಧಿ ಇಂಥವ್ರೆಲ್ಲ ಫೋಟೋ ಹಾಕಿರ್ತೀವಲ್ಲ, ನಿಮ್ಮ ಮಕ್ಕಳು ಹೆಂಗಾಗಬೇಕು ಅನ್ನುವಂಥ ಇಚ್ಛೆ ಇರ್ಬೇಕಂದ್ರೆ ಆ ಫೋಟೋದ ಸಾಲುಗಳನ್ನ ನನ್ನ ಮಗನ ಫೋಟೋ ಬರುವಂತ ಇವ ಸಾಧಿಸ್ಬಿಟ್ರೆ ಸಾಕು, ಮತ್ತೇನು ಬೇಡ ಅನ್ನುವಂತ ಛಲ ಇದೆ. ಹೌದು, ನಮ್ಮ ಮಕ್ಕಳ ಕಾಲಕ್ಕಂದ್ರೆ ಚಪ್ಪಳೆ ಹೊಡೆದ್ರಿ ಅವ್ರಿಗೆ ಟೈಮ್ ಇದು ಪ್ರವಚನಕ್ಕೆ ಬರಲ್ಲ, ಮತ್ತೆ ಬರಲಿಲ್ಲ ಅಂತ ಎಲ್ಲಿ ಆದರ್ಶ ಕೇಳೋದು. ನಾ ಯಾಕೆ ಬಹಳ ಸಲ ಹೇಳ್ತೀನಿ ಅಂದ್ರೆ, ಪುರಾಣ ಪ್ರವಚನ ಅಂದ್ರೆ ಮಂದಿ ಕೆಲ್ಯಾಗ ಏನ್ ಕೂತೈತೆ ಅಂದ್ರೆ ಬರೇ ಮನ್ಯಾಗ ಏನು ಕೆಲಸ ಬಗೆಸಿಂದ ಹೋಗೋದು ಕೇಳೋದು. ಆ ಕಣ್ಕಾಲಾದ್ರೆ ಕಿವಿ ಮೂಗು ಕೇಳಾದ್ರೆ ಬೆಳಗ ಗಿರಿ ಅನ್ನೋದು ಉರ್ದು ನಮ್ದಲ್ಲ ಅನ್ನುವಂಥದ್ದು ಇವತ್ತಿನ ಏನು ಜನರೇಷನ್ ಐತಲ್ಲ ಅವ್ರ ತಲೆಯಾಗ ಕೂತಬೇಕು. ಮಕ್ಕಳು ಕೇಳಬೇಕು, ಯುವಕರು ಕೇಳಬೇಕು. ಇವತ್ತ ಬದಲಾವಣೆ ಮಾಡೋರು ಅವರು, ಏನಾದ್ರು ತಿದ್ದುಪಾಡು ಮಾಡಿಕೊಳ್ಳೋರು ಅವರು. ಅದಕ್ಕೆ ಈಗ ಅಕಸ್ಮಾತ್ ಕನಿಷ್ಠ ಪಕ್ಷ ಅವರು ಬಂದಿಲ್ಲ ಅಂದ್ರೂ ಕೂಡ ಈಗ ನಮಗೆಲ್ಲ ಇವು ಗೊತ್ತದಾವ್, ನಾವೆಲ್ಲ ಆ ಒಂದು ಸ್ಟೇಜ್ ದಾಟಿ ಬಂದಿವಿ. ಯಾಕಾದ್ರೂ ಒತ್ತಾಯ ಪೂರ್ವಕವಾಗಿ ಅಂತ ಎಲ್ಲ ಬಸವ ಸಂದೇಶ ಕೇಳಬೇಕಂದ್ರೆ ನಾವರ ಹೋಗಿ ನಮ್ಮ ಮಕ್ಕಳಿಗೆ ಮಾತು ಕೇಳೋ ಮಕ್ಕಳು ಇದ್ರಂದ್ರೆ ಹೇಳಕ್ ಉಪಯೋಗ ಆಗಲಿ ಅನ್ನೋದು ಕೇಳಿ ಹೋಗ್ಬೇಕು. ನಾವು ಕೇಳಿ ಹೋದವ್ರಲ್ಲ ಅವ್ರಿಗೆ ಹೇಳಬೇಕು, ಅದಕ್ಕಾರ ಉಪಯೋಗ ಆಗಲಿ ಅಂತ. ಅದಕ್ಕೆ ಬೇರೆ ಬೇರೆ ಉದಾಹರಣೆ ಕೊಡೋದ್ರಲ್ಲಾಗಿ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ರೆ ಅವ್ರ ಫೋಟೋ ಹಾಕಿ ಹಾರ ಹಾಕಿ ಗೌರವ ಕೊಡ್ತೀವಲ್ಲ, ನಿಮ್ಮ ಮಗನ ಫೋಟೋ ಅವ್ರ ಸಾಲಿನಾಗ ಬಂದ್ಬಿಟ್ರೆ, ಅಥವಾ ನಿನ್ನಂಗೆ ಯಾರಿರಬಾರ್ದು ಜಗತ್ತಿನಾಗ, ನೀ ಏನಾರ ಮಾಡು, ಯಾವ್ದಾರ ಉದ್ಯೋಗ ಮಾಡು, ಏನೇ ಮಾಡು, ಏನೇ ಸಾಧನೆ ಮಾಡು, ಮತ್ತೊಬ್ಬರು ನಿನ್ನಂಗೆ ಇರಬಾರ್ದು, ಅಂಥವ್ರು ನೀ ಆಗುವಂತ ದೊಡ್ಡ ಮನಸ್ಸಿತ್ತಂದ್ರೆ ಇವತ್ತು ನಮ್ಮ ಮಕ್ಕಳಿಗೆ ನಿಜವಾದ ಸಂಸ್ಕಾರ ಕೊಟ್ಟಾಗ. ಬರೀ ಮಕ್ಕಳು ಹಡದು ಕೈ ಬಿಡುವಂತಹದ್ದಲ್ಲ, ಅದನ್ನೇ ಎಲ್ಲ ಪ್ರಾಣಿ ಪಶು ಪಕ್ಷಿ ಮಾಡ್ತಾವ. ನಾವು ಒಂದೊಂದು ಎರಡು ಹಿಡಿತೀವಿ, ಅವ್ರು 3 ಗಂಟೆ ಹಿಡಿತಾವ. ಮಕ್ಕಳು ಹಡದು ಕೈ ಬಿಟ್ಟದಲ್ಲ. ಇವತ್ತಿನ ದಿನಮಾನದೊಳಗ ನಮ್ಮ ಮಕ್ಕಳಿಗೆ ನಾವು ಸಮಯ ಕೊಡಾಕ ನಮ್ಗೆ ಸಮಯ ಇಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಮಕ್ಕಳು ಹಾಡೋದು ಕೈ ಬಿಟ್ಬಿಡೋದು, ಅವ್ರು ಎಲ್ಲೋ ಬೆಳಿತಾವ, ಎಲ್ಲೇ ಕಲಿತಾವ, ಏನೋ ಮಾಡ್ತಾವ, ಅವಕ್ಕೆ ನಮ್ಗೆ ಕನೆಕ್ಷನ್ ಇಲ್ಲಾರ್ದಂಗಾಗಿ ಏನು ಸಂಸ್ಕೃತಿ ಹೇಳ್ಬೇಕು, ಅವ್ರಿಗೆ ಏನು ತಿಳ್ಬೇಕು, ಯಾವಾಗ ಏನ್ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ, ಇವತ್ತು ಹಾವಿನಂತ ಒಂದು ಹಾವು 100 ಪಟ್ಟಿ ಇರ್ತೈತಿ. ಒಮ್ಮಿಂದ ಮುಂದೆ 100 ಪಟ್ಟಿ ಇಟ್ಟವನ್ನ ಮರಿ ಮಾಡ್ತದೆ. ಇವತ್ತೊಂದು ನಾಯಿ, ಬೀದಿ ನಾಯಿ 16 ಗಂಟೆ ಹಡಿತು ಬಿಡ್ತು, ಪ್ರಾಣಿ ಪಕ್ಷಿಗಳೆಲ್ಲ ಆಡಿತಾವ, ಬಿಟ್ಟು ಹೋಗ್ತಾವ. ಹಾಗ ನಾವು ಮನುಷ್ಯನಾಗಿರ್ತಕ್ಕಂಥವ ಮಕ್ಕಳನ್ನ ಹಡದು ಅವ್ರ ಪಾಡಿಗೆ ಕೈ ಬಿಡ್ತಕ್ಕಂಥದ್ದಲ್ಲ, ಮಕ್ಕಳ ಹಡದ ಮೇಲೆ ಅವರಿಗೆ ನಿಜವಾಗಿರ್ತಕ್ಕಂಥ ಸಂಸ್ಕಾರವನ್ನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಎಷ್ಟೋ ಬೀದಿ ನಾಯಿ ಹಡಿತಾವ, ಆ ಬೀದಿ ನಾಯಿಗಳೆಲ್ಲ ಎಷ್ಟೋ ಇದ್ರೂ ಕೂಡ ಅಕಸ್ಮಾತ್ ಆ ಬೀದಿಯೊಳಗೆ ಹುಟ್ಟಿರುವಂತ ನಾಯಿ ಯಾರ ಮನೆಗೆ ಯಾರಿಗಾರ ಮನೆಯಾಗ ಏನಾರ ತೊಂದರೆ ಆಗಿದ್ದಂದ್ರೆ ಅವ್ರ ಮನೆಗೆ ಬಂದು ಅವು ಏನಾರ ರಕ್ಷಣೆ ಮಾಡೋ ಕೆಲಸ ಮಾಡ್ತಾವ, ಮಾಡಲ್ಲ. ಯಾಕಂದ್ರೆ ಅವ್ರ ಸಂಸ್ಕಾರ ಇರಲಿಲ್ಲ. ಅದೇ ಒಂದು ನಾಯಿ ನಾವು ನಮ್ಮ ಮನೆಗೆ ತಗೊಂಡು ಬಂದು ನಮ್ಮ ಮನ್ಯಾಗ ಅದಕ್ಕೆ ರೊಟ್ಟಿ ಹಾಕಿ ಮಾಡಿ ಸಂಸ್ಕಾರ ಕೊಟ್ಟು ಬೆಳೆಸಿದ್ವಿ ಅಂದ್ರೆ ಅವು ಸಾಯೋ ತನಕ ನಮ್ಮ ಮನೆಗೆ ಕಾಯ್ತಾವ. ಯಾಕ? ಅದಕ್ಕೊಂದು ಟ್ರೈನಿಂಗ್ ಸಿಕ್ಕದೆ, ಅದಕ್ಕೊಂದು ಸಂಸ್ಕಾರ ಸಿಕ್ಕದೆ. ಹಂಗ ಬೀದಿ ನಾಯಿಗಳು ಹಂಗ ಕಂಡವರ ಮನಿ ಕಾಯಕ್ ಬರಂಗಿಲ್ಲ. ಯಾಕಂದ್ರೆ ಅವ್ರ ಸಂಸ್ಕಾರ ಇಲ್ಲ. ಹಂಗ ಮಕ್ಕಳ ಹಳದ ಕೈ ಬಿಟ್ಬಿಟ್ರೆ, ಅವ್ರ ಕೈ ಮೇಲೆ ಅವ್ರ ಕೈ ಬಿಟ್ರೆ ಅವರಿಗೆ ಹೆಂಗೆ ಈ ಜೀವನ ನಡೆಸಬೇಕು ಅನ್ನುವಂತ ಸಂಸ್ಕಾರ ಇರಂಗಿಲ್ಲ.
ಅದೇ ಒಂದು ನಾಯಿಯನ್ನು ತಗೊಂಡು ಬಂದು ನಾವು ಅದಕ್ಕೆ ನೋಡಿ, ನಾಯಿ ಒಂದಲ್ಲ ಎಷ್ಟೋ ಪ್ರಾಣಿಗಳಿಗೆ ಈಗ ನಾವು ತರಬೇತಿ ಕೊಟ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡ್ತಾವ. ನಾಯಿ ಅನ್ರಿ, ಆನೆ ಅನ್ರಿ, ಕೋಳಿ ಅನ್ರಿ, ಇವತ್ತು ಕೋತಿ ಅನ್ರಿ, ಇವಕ್ಕೆಲ್ಲ ಸಂಸ್ಕಾರ ಕೊಟ್ಟಾಗ ಅವು ಪ್ರಾಣಿಯಾಗಿ ಮತ್ತೊಬ್ಬರನ್ನ ಒಂದು ಸಂಸಾರವನ್ನ ನಡೆಸುವಂತ ಅವ್ರಿಗೆ ಸಹಾಯ ಮಾಡುವಂತ ಶಕ್ತಿ ಆ ಪ್ರಾಣಿಗಳಲ್ಲಿ ಬರ್ತದೆ. ಅದಕ್ಕೆ ಕಾರಣ ಅಂದ್ರೆ ಅದು ಸಂಸ್ಕಾರ. ಹಿಂದಕ ಮನೆ ಮುಂದ ಬೋರ್ಡ್ ಇರ್ತದ, ಏನು ಶರಣ ಬನ್ನಿ, ಹದುಳ ಬನ್ನಿ, ಆಮೇಲೆ ಸುಸ್ವಾಗತ, ಹಿಂಗೆಲ್ಲ ಬೋರ್ಡ್ ಇರ್ತದ. ಈಗೇನಾಗ್ಯವ, ನಾಯಿ ಇದೆ ಎಚ್ಚರಿಕೆ, ಏನಂತ ತಿಳ್ಕೊಬೇಕು ಬರೋದು. ಇಬ್ರು ಭಿಕ್ಷುಕರು ಬಂದ್ರ, ದೊಡ್ಡ ಮನೆಯಿಂದ ಮನೆ ಮುಂದೆ ಒದರೆ ಅಮ್ಮ ಅಮ್ಮ ಭಿಕ್ಷೆ ಹಾಕ್ರಿ ಅಂತಾರ. ಯಾರು ಬರ್ಬೇಕು ಪಳಗ ಗೇಟ್ದಿಂದ ಮನೆ ಬಂದು ಒಂದು 100 ಫುಟ್ ದೂರದ. ಅವಾಗ ಅವ ಯಾರು ಬರೋಲ್ಲ, ಅಲ್ಲೇನೋ ಬೋರ್ಡ್ ಇಟ್ಕೊಂಡು ಅಂತ ಇಬ್ಬರಿಗೆ ಓದಕ್ಕೆ ಬರಲ್ಲ. ಭಿಕ್ಷುಕರಿಗೆ ಶಾಲಿ ಕಲ ನಾಯಿ ಇದೆ ಎಚ್ಚರಿಕೆ ಅಂತ ಇರ್ತಾರೆ. ಅಲ್ಲೇನೋ ಬೋರ್ಡ್ ಇಟ್ಕೊಂಡು ಅಂತವ ಇನ್ನೊಬ್ಬವ ಮನೆ ಮಾಲಕ್ ಹೆಸರು ಬೇಕು, ಅದಕ್ಕೆ ತೋಟೆ ಮಾಡಿ ಓದ ನೀವು ಹಂಗ ನಾಯಿ ಇದೆ ಎಚ್ಚರಿಕೆ ಅಂದ್ರೆ ಏನಂತ ತಿಳ್ಕೋಬೇಕು ಅಂದ್ರೆ ಸಂಸ್ಕಾರ ಎಲ್ಲಿ ಬಂತು ಅಂದ್ರೆ ಇಂಡೈರೆಕ್ಟ್ ಆಗಿ ನಮ್ಮ ಮನೆಗೆ ಯಾರು ಬರಬಾರ್ರಿ ಅನ್ನಂಗ ಅದು ಮುಂದೆ ಹಂಗ ಬೋರ್ಡ್ ಬಂದ್ರು ಬರ್ಬೋದು. ದಯಮಾಡಿ ನಮ್ಮ ಮನೆಗೆ ಯಾರು ಬರಬಾರ್ರಿ, ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ಸಂಸ್ಕಾರ ಎಲ್ಲಿಂದ ಎಲ್ಲಿ, ಒಂದು ಬೀದಿ ನಾಯಿಯ ಸಂಸ್ಕಾರ, ಮನೆಯಲ್ಲಿ ತರಬೇತಿ ಕೊಟ್ಟಿರುವಂತಹ ಸಂಸ್ಕಾರ ಎಷ್ಟು ಬರ್ತದೆ. ನಮ್ಮ ಮನೆಯೊಳಗೆ ನಾವು ಅನೇಕ ಗಿಡ ಬೆಳೆಸ್ತೀವಿ, ಗಿಡ, ಹೂವಿನ ಗಿಡ, ಹಣ್ಣಿನ ಗಿಡ, ಏನೊಂದು ಬೆಳೆಸ್ತೀವಿ. ಆ ಗಿಡ ನಾವು ಸಹಿತ ಎಷ್ಟು ಕಾಳಜಿ ಮಾಡಿ ಅವ್ರಿಗೆ ನೀರು ಹಾಕಿ ಯಾವಾಗ ಕತ್ತರಿಸ್ಬೇಕು, ಯಾವಾಗ ಅದನ್ನ ಗೊಬ್ಬರ ಕೊಡಬೇಕು, ಯಾವಾಗ ನೀರು ಹಾಕಬೇಕು, ಏನು ಅದಕ್ಕೆ ಬದಲಾವಣೆ ಮಾಡಬೇಕು ಎಲ್ಲ ಮಾಡಿ ಏನು ಆಗಲಾರ್ದಂಗ ವಾರಕ್ಕೊಮ್ಮೆ ಹೋಗಿ ನೋಡಿ, 3 ದಿವಸಕ್ಕೊಮ್ಮೆ ಹೋಗಿ ನೋಡಿ ಮಾಡ್ತೀವಲ್ಲ, ಅಷ್ಟು ಸಮಯ ನಮ್ಮ ಮಕ್ಕಳಿಗೆ ಕೊಡಾಕ ಇವತ್ತು ನಮಗೆ ಆಗ್ತಾ ಇಲ್ಲ. ಕಾರಣ ಅಂದ್ರೆ ಮನುಷ್ಯ ಇದರಿಂದ ಬೆನ್ನ ಹತ್ತಾರೆ. ಇವತ್ತೇನು ಒಂದು ಸ್ಟೇಟಸ್ ಅಂತ ಒಂದು ಬಂದದ, ಅಥವಾ ಇವತ್ತು ಜಗತ್ತಿನಲ್ಲಿ ಬೇರೆಯವರು ನೋಡಿ ಬದುಕುವಂತಹದ್ದು ಬಂದಿತ್ತಲ್ಲ, ಅದ್ರ ಹಿಂದೆ ಬೆನ್ನ ಹತ್ತಿ ಇವತ್ತ ಮುಂದ ನಮ್ಮ ಭವಿಷ್ಯ, ಮಕ್ಕಳ ಭವಿಷ್ಯವನ್ನ ನಮ್ಮ ಕೈಯಾರೆ ನಾವೇ ಕೆಡಿಸ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಇವತ್ತು ಸಂಸ್ಕಾರ ಕೊಟ್ರೆ ಇವತ್ತಿನ ದಿನಮಾನಗಳ ನಮ್ಮ ಮಕ್ಕಳಿಗೆ ಇವತ್ತು ನಾವು ಏನಾದರೂ ಕೊಡಬೇಕಂದ್ರೆ ಅದು ಆಸ್ತಿ ಸಂಪತ್ತು ದುಡ್ಡಲ್ಲ, ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರ ಅನ್ನುವಂಥ ಅತಿ ಮೌಲ್ಯವಾಗಿರುವಂಥ ಆಸ್ತಿಯನ್ನು ಕೊಡ್ತಕ್ಕಂಥ ಅವಶ್ಯಕತೆ ಬಹಳಷ್ಟು. ಒಂದು ಕಬ್ಬಣದ ತುಂಡಿರ್ತದೆ, ಒಂದು ಬಾಲ್ ಅಂತ ತಿಳ್ಕೊಂಡು, ಕಬ್ಬಣದ ಬಾಲ್. ಆ ಕಬ್ಬಣದ ಬಾಲನ್ನ ನೀರಾಗ ಹಾಕಿಬಿಟ್ರೆ ಮುಣಿಗೆ ಹೋಗ್ತದೆ, ಹೌದು, ಕಬ್ಬಣ ಮುಣಿಗೆ ಹೋಗ್ತದೆ. ಅದನ್ನ ನೀರ್ ಮೇಲೆ ತೇಲಾರು ಮಾಡಬೇಕು. ಹ್ಯಾಕ್ ಮಾಡಬೇಕು? ಸಾಧ್ಯ. ಅದನ್ನ ನೀರು ಹಾಕಿ ತೇಲಾರು ಮಾಡ್ಬೇಕಂದ್ರೆ ಅದನ್ನ ಕಮ್ಮಾರ ಹಂಗ ತಗೊಂಡು ಹೋಗ್ಬೇಕು. ಕಮ್ಮಾರ ಹಂಗ ತಗೊಂಡು ಹೋಗಿ ಕಮ್ಮಾರ ಅದನ್ನ ಬೆಂಕಿಯೊಳಗೆ ಕಾಸಿ ಅದನ್ನ ಹದವಾಗಿ ಪ್ಯಾಕ್ ಬಡಿತಾವ. ಬಡದ ಅದನ್ನ ಅಗಲ ಮಾಡಿ ಅದನ್ನೊಂದು ತಗಡು ಮಾಡ್ದಂಗೆ ಮಾಡಿ ಅದಕ್ಕೊಂದು ಬುಟ್ಟಿ ಶೇಪ್ ಮಾಡಿ ಒಂದು ಕಬ್ಬಣ ಬುಟ್ಟಿ ಅಂತ ಬುಟ್ಟಿ ಮಾಡಿ ಆ ಬುಟ್ಟಿ ತಗೊಂಡು ಹೋಗಿ ನೀವು ನೀರ್ ಮೇಲೆ ಇಡ್ರಿ. ಅವಾಗ ಅದು ತೆರ್ತೋ ಮುಡುತ್ತಿರ್ತೀವಿ, ಚೇತರಿಲ್ಲ. ಯಾಕ? ಅದಕ್ಕ ಸಂಸ್ಕಾರ ಸಿಗ್ತದೆ. ಹಂಗ ಈ ಒಂದು ಸಂಸಾರ ಸಾಗರದಲ್ಲಿ ಮುಳುಗಿ ಹೋಗ್ತಕ್ಕಂಥ ಮಕ್ಕಳು ಇದರ ಮೇಲೆ ಅನಾಯಾಸವಾಗಿ ತೇಲಿಕೊಂಡು ಇದನ್ನು ದಾಟಬೇಕಂದ್ರೆ ಅದಕ್ಕೆ ತಂದೆ ತಾಯಿ ಕೊಡ್ತಕ್ಕಂಥ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ. ನಮ್ಮ ವಾಯು ತಬಲ ಬಳಸ್ತಾರೆ, ಅದು ಚರ್ಮ, ತಬಲ ಟಕ್ಕದ್ದು ಏನಂತಲ್ಲ, ಯಾವುದೋ ಒಂದು ಪ್ರಾಣಿ, ಯಾವಾಗ ಸತ್ತದ ಪ್ರಾಣಿ ಚರ್ಮ. ಆ ಚರ್ಮ ಅದು ಸಹಿತ ಒಂದೊಂದ್ಸಲ ಪ್ರಾಣಿ ಸತ್ತು ಎಷ್ಟೇ ವರ್ಷ ಆಗಿರ್ತದ, ಅದಕ್ಕೆ ಒಳ್ಳೆ ಸಂಸ್ಕಾರ ಕೊಟ್ಟು ಅದು ಮಾಡಿ ನೋಡಿ ಎಷ್ಟು ಚಂದ ನಾದ ಕೇಳೋದು ಮಾಡಿರ್ತಾರ. ಹಂಗೆ ಬಿದಿರು ಕೊಳಲಾಗಿ ಸುಮಧುರವಾಗಿ ಸಂಗೀತ ಬಂದಿರ್ತದಲ್ಲ, ಹಂಗೆ ಒಂದು ಪ್ರಾಣಿ ಚರ್ಮ ಅದು ನಾದ ಮಾಡ್ತದ ಬಹಳ ಚಂದ, ಬಹಳ ಸ್ಥಿತಿ. ಆದ್ರೂ ಅದು ಒಮ್ಮೊಮ್ಮೆ ತಪ್ಪಿರ್ತದೆ, ಅದು ಒಮ್ಮೊಮ್ಮೆ ಕೂಡಲ್ಲ. ಇವ ನಮ್ಮ ವರುಣ ಸೂಟ್ ಕುಡಿಸಂತ ನಡೀತಾನ, ಅವಾಗ ಅದು ಎಲೆಗಳು ನನ್ನ ಅಂತತಿ. ಅವಾಗ ಮಾತು ಕೇಳಾದಾಗ ಏನ್ ಮಾಡ್ತಾನ ವಾಗೀಶ್ ಅಂದ್ರೆ ಹತ್ರ ಒಂದು ಸುತ್ತಿಗೆ ಇಡ್ತಾರೆ ಬಗಲಾಗಿ,
ಆ ಸುತ್ತಿಗೆ ತಗೊಂಡು ಬಡಿತಾರ ಹೊಡೆದ ಕೂಡ ಅದು ಮೈ ಅಂತ ಬಂದು ಬರೀ ಎಲ್ಲಿ ಕೊಡ್ಬೇಕು, ಅದು ಕೂಡ ಬಿಡೋದಲ್ಲ, ಕೂಡಿದ ಮೇಲೆ ಹೇಳ್ಬಿಡ್ತಾರೆ. ಹಂಗ ಹೆಂಗ ಅದನ್ನ ತಲೆ ಮೇಲೆ ಸುತ್ತಿ ತಗೊಂಡು ಹೊಡೆದ್ರೆ ಅದು ಸರಿಯಾದ ನಾದಕ ಶ್ರುತಿ ಕೂಡ್ತಿತ್ತಲ್ಲ, ಹಂಗ ಇವತ್ತ ಸ್ವಲ್ಪ ಕೈ ಬಿಟ್ರೆ ದಾರಿ ತಪ್ಪತಕ್ಕಂತಹ ಮಕ್ಕಳಿಗೆ ನಾವು ಸಂಸ್ಕಾರ ಅನ್ನುವಂಥದ್ದನ್ನ ಕೊಟ್ವಿ ಅಂದ್ರೆ ಶ್ರುತಿ ತಗೊಂಡು ಅವಾಗ ಬಡಿತಾ ಇದ್ರೆ ಅವು ಏನಾಗ್ತವೆ, ಸರಿಯಾಗಿ ಶ್ರುತಿ ಮಾಡ್ತಕ್ಕಂಥ ಒಳ್ಳೆಯ ನಾಗರಿಕರಾಗ್ತಾರೆ. ಅದಕ್ಕೆ ಕಾರಣ ಅವರನ್ನ ನಾವು ಅವರಿಗೆ ಸಂಸ್ಕಾರವನ್ನು ಕೊಡಲಾರದೆ ಅವರು ದಾರಿ ತಪ್ಪಿ ಹೋಗ್ತಕ್ಕಂಥ ಪ್ರಸಂಗ ಇವತ್ತಿನ ನಿರ್ಮಾಣಗಳು ಬಹಳಷ್ಟು. ಒಬ್ಬ ಸಣ್ಣ ಹುಡುಗ ಒಂದು 5-6 ವರ್ಷ ಒಂದು ಜಾಗ ಮ್ಯಾಲಿ ಒಂದು ಇಕ್ಕಟ್ಟಾದ ಜಾಗ ಕೂತ್ಕೊಂಡಿದ್ದ. ಅವ ಕೂತ್ ಜಾಗ ಯಾರು ಕಾಣಬಾರ್ದು ಅಂತ ಕೂತಾಗ ಒಬ್ಬಾಕಿ ತೆರೆ ಮೇಲೆ ಮಾವಿನ ಹಣ್ಣಿನ ಬುಟ್ಟಿ ಹೊತ್ಕೊಂಡು ಹೊಂಟಿದ್ದ. ಇವ ಸ್ವಲ್ಪ ಮ್ಯಾಲೆ ಇದ್ದಾಗ ಬುಟ್ಟಿ ಹತ್ಕೊಂಡು ಹೋಗೋ ಮುಂದೆ ಇವ ಹಿಂಗೆ ಕೈ ಹಾಕಿದ್ರೆ ಅವ್ರು ಸಿಗ್ತದ್ದು ಹಣ್ಣು. ಹಾಗೆ ಹಿಂಗೆ ಕೈ ಹಾಕಿ ಒಂದು ಹಣ್ಣು ತಗೊಂಡಾಕಿ ಕುಂತಾಬಾರ್ದು ಹಾಕಿ ಮುತ್ಬೋದು ತಗೊಂಡು ಅದನ್ನ ನಾವು ಒಬ್ಬರೇ ತಿನ್ನಿಲ್ಲ ಮನೆಗೆ ಬಂದು ನೋಡಿ ನೋಡಿ ಮಾರಾಟ ಎತ್ತರಿ ಹಿಂಗೊಬ್ಬ ಯಾವಕ್ಕೆ ಗುಟ್ಟ ಇಟ್ಕೊಂಡದ್ದು ಹಿಂಗೆ ಕೈ ಮಾಡಿದೆ ಸಿಕ್ತು ಒಂದು ಹಣ್ಣು ತಗೊಂಡ್ಬಿಟ್ಟೆ ಗೊತ್ತಾಗಲ್ಲ. ಆವಾಗ ತಾಯಿ ಆಗಕ್ಕೆ ಏನು ಹೇಳ್ಬೇಕು, ಯಾರ ಹಣ್ಣು ತಗೋಬಾರಪ್ಪ, ಅದು ಕಳುವು ಮಾಡೋದಾಗ ಇದನ್ನ ರೊಕ್ಕ ಕೊಟ್ಟು ತಗೋಬೇಕು ಅಥವಾ ಅವ್ರಿಗೆ ಹೇಳಿ ತಗೋಬೇಕಂತ ಹೇಳಬೇಕು. ಹೌದಾ ತಾಯಿ ಅಕ್ಕೇನಂದ್ರು ಒಂದಂತಂದ್ರೆ ನನಗ ನಿಮ್ಮ ಅಪ್ಪ ಯಾಕೆ ತರತ್ತಂದಿ ಇಲ್ಲಿ ಯಾರು ತಂದಿದ್ದೆ ಅಂದ್ರ ನಿಮ್ಮ ಅಪ್ಪ ಒಂದು ನನಗೆ ಒಂದು ಹಾಕಿರ್ತಲ್ಲ. ಅದು ಕೂಡ ಆ ಹುಡುಗಿ ಏನ್ ತಿಳ್ಕೊಂಡ, ಒಂದು ಮಾನಣ್ಣು ತರೋದು ತಪ್ಪು ಅಂತ ತಿಳ್ಕೊಂಡ. ತಪ್ಪು ಮಾನಣ್ಣು ಕದಿದ್ ತಪ್ಪು ಅಲ್ಲ, ಒಂದು ಕದಿದ್ ತಪ್ಪು, 3 ಕಂದ್ರ ಬರಬರಿ ಅಂತ ಅಂದವನ ಆಯ್ತಲ್ಲ. ಯಾಕೆ ಚಿಂತೆ ಮಾಡ್ತೀವ, ನಾಳೆ 3 ಅಂಕ ಒಂದು ಬುಟ್ಟಿನ ಹೊತ್ಕೊಂಡ್ ಬರ್ತೀನಿ ಅಂತ ಮತ್ತೆ ಮರಳಿಸೋದ ಒಂದು ಬುಟ್ಟಿ ಹೊತ್ಕೊಂಡ್ ಬಂದ್ಮೇಲೆ ಅದಕ್ಕೆ ಮತ್ತೆ ಜೋಡಿಸಿದ್ದಕ್ಕೆ ಇದಕ್ಕೊಂದು ಸ್ವಲ್ಪ ಬೆಲ್ಲ ಪಲ್ಲ ಹಾಕಂದ್ರೆ ಸಿಕರ್ಣಿ ಪಕರ್ಣಿ ಮಾಡಕ್ ಬರ್ತದೆ. ನಡಿ ಮತ್ತೆ ಚಕ್ರಲ್ಲಿ ಇಲ್ಲೇ ಬಾಜುತ್ತೆ ಮತ್ತೆ ಹೋದ ಇದು ದಾರಿ ಗೊತ್ತಿತ್ತು ಬೆಲ್ಲ ಅಂತಂದ. ಹೀಗೆ ಕಳವು ಮಾಡ್ಕೊಂತ ದೊಡ್ಡ ಡಕಾಯ್ತ ನಾವು ಎಂತ ಪರಿಸ್ಥಿತಿ ಬಂತಂದ್ರೆ ನೋಡದಲ್ಲಿ ಅರೆಸ್ಟ್ ಮಾಡ್ಬೇಕು. ಅವ ಎಲ್ಲಿ ಕಾಣ್ತಾನ ಅಲ್ಲಿ ಅರೆಸ್ಟ್ ಮಾಡಿ ಅವನು ಹಿಡಿದು ಅವನ ಗಲ್ಲಿಗೆ ಹಾಕ್ಸ್ಬೇಕು. ಅಂತ ದೊಡ್ಡ ಪ್ರಸಿದ್ಧ ಕಳ್ಳಾದ ಸಿಕ್ಕನಂತ ಅವಂಗೆಲ್ಲ ನಾಳೆ ಗಲ್ಲು ಶಿಕ್ಷೆ ಅಂತ ವಿಧಿಸಿದ್ರು. ಗಲ್ಲಿಗೆ ಹಾಕೋ ಮುಂದೆ ನಿಂದು ಕೊನೆ ಆಸೆ ಕೇಳ್ತಾರ, ಏನಪ್ಪ ನಿನ್ನ ಕೊನೆ ಆಸೆ ಅಂದಾಗ ನಮ್ಮ ಮೌನ್ ಕರ್ಕೊಂಬಂದಿರ್ಬೇಕು, ನಮ್ಮ ಮೌನ್ ನೋಡ್ಬೇಕಾಗಿ ನಮ್ಮ ಮೌನ್ ಕರ್ಕೊಂಬಂದಿದ್ದಾಗ ಅವ್ರವ್ರು ಕರ್ಕೊಂಬಂದು ಇರಿಸ್ತಾ ಹೇಳ್ತಾರಂತ, ಸಾಹೇಬ್ರ ಗಲ್ಲಿಗೆ ಹಾಕೋದು ನಾನಲ್ಲ, ನಮ್ಮ ಮೌನ್ ಹಾಕಿ ತಗೊಂಡಂತ. ನಿಮ್ಮ ಮೌನ್ ಯಾಕೆ ಹಾಕೋದು ಅಲ್ಲ, ಸಣ್ಣವಿದ್ದಾಗ ಏನು ನನಗೇನು ಗೊತ್ತು, ಸಣ್ಣ ಹುಡುಗಿದ್ದ ಒಂದು ಹಣ್ಣು ತೊಗೊಂಡು ಹೋದ್ರೆ ಕಟ್ಟ ಕಪಾಳ ಮಾಡೋದು, ಚಲೋ ಮಾಡ್ಬಾರ್ದು ಹೋಗುತ್ತಾ ಹಿಂಗೆ ಆಡಬಾರ್ದು ಅಂತ ಹೇಳಿದ್ರೆ ಅವತ್ತ ಬಿಟ್ಟಿದ್ದ ಜೀವನದಾಗ ಕನಸ್ತಾ ಸೇರಿ ಕಳವು ಮಾಡ್ತಿದ್ರು. ಈಗ ಒಂದು ತೊಗೊಂಡು ಹೋಗಿದ್ದು ಒಂದಂತಂದ 3 ತರ್ಬೇಕಂತ ಈಗ ಕಳವು ಮಾಡಕ್ ಪ್ರೋತ್ಸಾಹ ಕೊಟ್ಟು ಇವತ್ತೇನ್ ಆಗೀನಿ ಇದಕ್ಕೆ ನಮ್ಮ ನೋವು ಕಾರಣ, ಅದಕ್ಕೆ ನನ್ನೇನು ತಪ್ಪಿಲ್ಲ, ನಾನು ಬಿಡ್ರಿ ನಮ್ಮ ಮೌನ್ ಹಾಕಿ ಬೇರೆ ಸರಿ ಹೌದಲ್ಲ. ಅವನು ಕಳ್ಳ ಮಾಡಿದವರು ನಾವೇ. ಅದಕ್ಕ ಇವತ್ತು ಏನಾಗಿದೆ ಅಂದ್ರೆ ಸಂಸ್ಕಾರ ಕೊಡ್ಲಿಲ್ಲ ಅಂತಂದ್ರೆ ಅವಕ್ಕೇನು ಗುರುತಿರಂಗಿಲ್ಲ. ಸಣ್ಣ ಮಕ್ಕಳಿಗೆ ಅವು ಮಾಡೋದು ತಪ್ಪೈತಿ ಇದು ಸರಿ ಐತಿ ಅಂತ ಹೇಳ್ತಕ್ಕಂಥವ್ರು ನಾವು ಸಂಸ್ಕಾರ ಕೊಡ್ಲಿಲ್ಲ ಅಂತಂದ್ರೆ ಅವ್ರು ದಾರಿ ತಪ್ಪಿ ಹೋಗ್ತಾರ. ಆಮೇಲೆ ಬಂದು ಏನು ಸ್ವಾಮೀಜಿ ನಮ್ಮ ಮಕ್ಕಳು ನಮ್ಮ ಮಾತ ಕೇಳೋದಿಲ್ಲ, ನಮ್ಮ ಮಾತು ಕೇಳೋ ಹೊತ್ತಿನಾಗ ನಾವು ಹೇಳಿಲ್ಲ, ಸರಿಯಾದ ಸಂಸ್ಕಾರ ಅವ್ರಿಗೆ ಕೊಟ್ಟಿಲ್ಲ. ಅದಕ್ಕೆ ಇವತ್ತ ಮಕ್ಕಳು ಏನಾಗಬೇಕು ಅಂದ್ರೆ ನಾಳೆಗೆ ಮಾರಕ ಆಗುವಂತ ಮಕ್ಕಳಾಗಬಾರ್ದಂತೆ ಸ್ಮಾರಕ ಆಗ್ತಕ್ಕಂಥ ಮಕ್ಕಳಾಗಬೇಕು. ಆ ಮಕ್ಕಳ ಸ್ಮಾರಕ ಆಗ್ಬೇಕಂದ್ರೆ ಅವ್ರಿಗೆ ಒಳ್ಳೆಯ ಸಂಸ್ಕಾರ ಸಿಗಬೇಕು. ಡಾಕ್ಟರ್ ರಾಧಾಕೃಷ್ಣನ್ ಪ್ರೆಸಿಡೆಂಟ್ ಆಗಿದ್ರು. ಬಹಳ ಬಡತನದ ಮನೆತನದಿಂದ ಬಂದವರು, ಆದ್ರೆ ಸುಸಂಸ್ಕೃತವಾದ ಮನೆತನ. ಎಲ್ಲರೂ ಇಂಟರ್ವ್ಯೂನ್ಯಾಗ ಹೇಳಿದ್ರಂತ, ನೀವ್ ಹೆಂಗ ಇಲ್ಲಿವರೆಗೂ ಇಂಥ ಉನ್ನತ ಅಧಿಕಾರದ ಒಂದು ಪೋಸ್ಟ್ಗೆವರೆಗೂ ಬರ್ಲಿಕ್ಕೆ ಏನು ಕಾರಣ ಅಂತ ಅವ್ರು ಹೇಳಿದ್ರಂತ. ಇದಕ್ಕೆ ಏನು ಕಾರಣ ಇಲ್ಲ, ನಮ್ಮವ್ವ ನಮ್ಮಪ್ಪ ನಮ್ಮ ಅಜ್ಜ ನಮ್ಮ ಅಜ್ಜಿ ಕೊಟ್ಟಿರುವಂತ ಸಂಸ್ಕಾರ ಇವತ್ತು ನಾನು ಇಂಥದ್ದು ಕುದುರಿಸಿದ್ದೆ. ಬೇರೆ ಯಾವ ಎಜುಕೇಶನ್ ಹೇಳಿಲ್ಲ, ಯಾವುದೂ ರೊಕ್ಕ ಹೇಳಿಲ್ಲ, ಊಟ ಹೇಳಿಲ್ಲ. ಅವ್ರು ಏನು ನನಗೆ ಸಣ್ಣ
ಸಣ್ಣದಾಗಿಂತ ಏನ್ ಮಾಡಿದ ಬಿಡ ಏನ್ ಸಂಸ್ಕಾರ ಹೇಳ್ಕೊಂತ ಬಂದ್ರಲ್ಲ, ಆ ಸಂಸ್ಕಾರ ಇವತ್ತು ನನಗೆ ಇಲ್ಲಿ ತಂದು ಕುದುರಿಸ್ಯಾರ. ಅದಕ್ಕೆ ನಮ್ಮ ಮಕ್ಕಳು ಶ್ರೀಮಂತರಾದ ನಮ್ಗೆ ಬಹಳ ಸಂತೋಷ. ಆಗ ಶ್ರೀಮಂತರ ಜೊತೆಗೆ ಸುಸಂಸ್ಕೃತರಾದರೆ ಬಹಳಷ್ಟು ನಮ್ಗೆ ಸಂಸ್ಕಾರ ಆಗ್ತದೆ. ಇವತ್ತು ಏನಾಗಿದೆ, ಸಂಸ್ಕಾರಕ್ಕೆ ಬಹಳಷ್ಟು ಬೆಲೆ ಐತಿ. ಇವತ್ತ ಭಾರತ ದೇಶದ ಸಂಪತ್ತನ್ನ ನಮ್ಮಲ್ಲಿ ಎಂತ ಸಂಪತ್ತು ಒಂದು ಕಾಲದಲ್ಲಿತ್ತಂದ್ರೆ ಎಷ್ಟೆಷ್ಟು ಸಲ ಯಾರ್ಯಾರು ದಾಳಿ ಮಾಡ್ಯಾರ ನಿಮಗೆಲ್ಲ ಗೊತ್ತೈತಿ. ಎಲ್ಲರೂ ದಾಳಿ ಮಾಡಿ ಇದೆಲ್ಲ ಸಂಪತ್ತು ತಗೊಂಡು ಹೋದ್ರು ಸಹಿತ ನಮ್ಮ ಸಂಪತ್ತಿನ ಕಡಿಮೆ ಆಗಿಲ್ಲ. ಆದ್ರೆ ಭಾರತಕ್ಕೆ 200ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಭಾರತಕ್ಕೆ ಯಾಕೆ ಗೌರವ, ಎಲ್ಲರೂ ಇದಕ್ಕೆ ಯಾಕೆ ಕೈ ಮುಗಿದು ನೋಡ್ತಾರಂದ್ರೆ ಭಾರತದಲ್ಲಿರುವಂತ ಸಂಸ್ಕೃತಿಗೆ ನೋಡ್ತಾರೆ, ಇಲ್ಲಿಯ ಕಲ್ಚರಿಗೆ ನೋಡ್ತಾರೆ. ಇವತ್ತ ನಾವು ಸಂಪತ್ತು ಹೋಗಿ ಅಕಸ್ಮಾತ್ ಇಲ್ಲಿಯ ಸಂಸ್ಕೃತಿ ಹೋಯ್ತು ಹಾಳಾಯ್ತಂದ್ರೆ ಮುಂದೆ ಈ ಗೌರವ ಮುಂದಿನ ದಿನಮಾನಗಳಲ್ಲಿ ನಮ್ಗೆ ಸಿಗಲ್ಲ. ಈಗಾಗಲೇ ಅದು ಚಲೋ ಆಗೈತಿ, ಈಗಲ್ಲ ಬಹಳ ದಿವಸ ಆಯ್ತು. ಯಾಕೆ, ಪರದೇಶದ ಸಂಸ್ಕೃತಿ ಅನ್ನೋದು ನಮ್ಗೆ ಆವರಿಸಿಕೊಂಡದೆ. ನಮ್ಮ ಸಂಸ್ಕೃತಿನ ಅವ್ರು ಕಲಿತಾರೆ. ಅವರು ಯುಗ ಕಲ್ತು ಬಂದು ನಾನು ಯುಗ ಹೇಳ್ಕೊಡ್ತಾರೆ. ಅವ್ರು ಲಿಂಗ ದೀಕ್ಷಾ ತಗೊಂಡು ಬಂದು ನಮ್ಮ ಲಿಂಗ ಪೂಜೆ ಮಾಡೋದು ಹೇಳ್ತಾರ. ಅವ್ರು ನಾವು ಮಾಡೋದೆಲ್ಲ ಅವ್ರು ಮಾಡ್ತಾರೆ. ಇವ್ರು ನಮ್ಮ ಮಂದಿ ಅಪ್ಪ ಅವ್ವ ಕೇಳೋದು ಬಿಟ್ಟು ಇವತ್ತು ಟಿವಿ ನೋಡಿ ಮತ್ತೊಂದು ನೋಡಿ ಏನೋ ನೋಡಿ ಇವರು ಅವರ ಸಂಸ್ಕೃತಿಯನ್ನ ಇವರು ತಗೊಂಡಾರೆ. ತಗೊಂಡು ಏನಾಗಿದೆ ಅಂದ್ರೆ ಇದು ಇಂಡಿಯಾ ಹೌದು ಅಲ್ಲೋ, ನಾವು ಎಲ್ಲಿದ್ದೀವಿ ಅನ್ನುವಂಥ ಪರಿಸ್ಥಿತಿ ಈಗಾಗಲೇ ಬಂದೈತಿ. ಇದಕ್ಕೆ ಬಹಳ ಕಾರಣ, ಬಹಳಷ್ಟು ಜವಾಬ್ದಾರಿ ನಾವೇ ಇರ್ತೀವಿ. ಯಾಕೆ, ನಮ್ಮ ಮಕ್ಕಳಿಗೆ ನಾವು ಸಂಸ್ಕಾರ ಕೊಡ್ತಿದ್ವಿ. ಮಗ ಒಂದು ಸಣ್ಣ 4-5 ವರ್ಷದ ಮಗನಿಗೆ ಹೇಳಿದ, ದೈ ನಾಳಿಂದ ನಿಮ್ಮ ಮಗ ಡ್ಯಾಡಿ ಅಂತ ನಮ್ಮ ನೀವು ನಿಮ್ಮ ಮಗ ಡ್ಯಾಡಿ ಅಲ್ಲಪ್ಪ, ಡ್ಯಾಡಿ ನಿನಗೆ ಅನ್ಬೇಕಲ್ಲ, ಸುಮ್ಮನೆ ಏನಂತ ಕೇಳಿ ಮಗ ಡ್ಯಾಡಿ ಅದಕ್ಕೆ ಬಂದು ನಮ್ಮ ಹತ್ರ ಡ್ಯಾಡಿ ಡ್ಯಾಡಿ ಅನ್ನಂತ. ಅಲ್ಲೋ ನಿಮ್ಮಪ್ಪ ಡ್ಯಾಡಿ ಆಗ್ಯದನ, ಅವ್ನ ಡ್ಯಾಡಿ ಅನ್ನ ನನಗೆ ಯಾಕೆ ಇಲ್ಲ, ಅಪ್ಪ ನಿನಗ ಡ್ಯಾಡಿ ಅನ್ನೋದನ, ಅದಕ್ಕೆ ಡ್ಯಾಡಿ ಅಂತ ಆಯ್ತು. ನಿಮ್ಮ ಅಪ್ಪ ಹೋಗಿ ಮಮ್ಮಿ ಅನ್ನೋ ನಾನಿಂದ ಆಯ್ತು. ಅವ್ರ ಅಪ್ಪ ಮಮ್ಮಿ, ಆಕೆಗೆ ಡ್ಯಾಡಿ, ಈಗ ರೂಢಿಯಾಗಿ ಬರ್ತದೆ. ರೂಢಿಯಾಗ ನಮ್ಮ ಮುರುಗೇಶಣ್ಣರು ಬಂದು ಹುಡುಗಿ ಏನ ಮಾಡ್ತದೆ, ತಮ್ಮ ನಿಮ್ಮಪ್ಪ ಏನಿಲ್ಲ, ನಮ್ಮಪ್ಪ ಅಡಿಗೆ ಮನೆ ರೊಟ್ಟಿ ಮಾಡಕತ್ತಾನ. ಯಾಕಂದ್ರೆ ಕಾಪ್ ನೋವು ನಿಮ್ಮ ಡ್ಯಾಡಿ ನಿಮ್ಮ ಮನೆ ರೊಟ್ಟಿ ಮಾಡತ್ತ, ನಿಮ್ಮ ಡ್ಯಾಡಿ ರೊಟ್ಟಿ ಮಾಡಬೇಕಲ್ಲ, ಮತ್ತೆ ನಿಮ್ಮಮ್ಮೆ ಮಾಡಕತ್ತ, ನಿಮ್ಮ ಮಮ್ಮಿ ನಮ್ಮ ಮಮ್ಮಿ ಸೇರಿ ಮಾಡ್ಕೊಂಡ ಹೊಡ್ಕೋಬೇಕು. ಡ್ಯಾಡಿ ಮಮ್ಮಿ ಸಂಸ್ಕೃತಿ ಇವತ್ತ ನಾವು ಕನ್ನಡ ನಾಡ ಹುಟ್ಟಿ ಕನ್ನಡ ನಾಡ ಬೆಳೆದು ಕನ್ನಡ ಹಾಸ್ಕೊಂಡು ಕನ್ನಡ ಹೊಚ್ಕೊಂಡು ಇಷ್ಟೆಲ್ಲ ಮಾಡಿ ಇವತ್ತ ಜಗತ್ತಿಗೆ ಕನ್ನಡ ಭಾಷೆಯಿಂದ ಶ್ರೀಮಂತಗೊಳಿಸಿರುವಂತ ಭಾಷೆ ಕನ್ನಡ ಇದಾಗತ್ತ. ಇವತ್ತು ವಚನ ಸಾಹಿತ್ಯ ಅನ್ನುವಂತ ಸಂಪತ್ತಿನಿಂದ ನಮ್ಮ ಭಾಷೆ ವಿಶ್ವ ಮಟ್ಟದೊಳಗ ಇವತ್ತು ಕಾಣುವಂತಾಯ್ತು. ವಚನ ಸಾಹಿತ್ಯ ಇಲ್ಲ ಅಂದ್ರೆ ಇನ್ನು ಕನ್ನಡ ಎಷ್ಟು ಕೊಡ್ತಿಲ್ಲ. ದೇವ ಭಾಷೆ ಅಂತಲ್ಲ, ದೇವರಿಗೆ ಕನ್ನಡ ಭಾಷೆಯನ್ನು ಕಲಿಸಿರುವಂತಹದ್ದು ವಚನ ಸಾಹಿತ್ಯ. ಹಂಗ ಅಂತಾಗ ನಾವಿದ್ದು ನಾವು ನಮ್ಮ ಅಪ್ಪ ಅವ್ವ ಡ್ಯಾಡಿ ಮಮ್ಮಿ ಅನ್ನ ಅಪ್ಪ ಅವ್ವ ಅನ್ನಕ್ ತಯಾರಿಲ್ಲ. ನಾವು ಅಂತೀವಿ ಅಂದ್ರು ಕೆಲವು ಜನಕ್ಕೆ ಅದನ್ನ ಅನಿಸ್ಕೊಡಕ್ ಆಗವಲ್ದು. ಓಡಿ ಬಂದ ಮಗ ಅಮ್ಮ ಅಂತಂದ್ರೆ ಅಟ್ಟಂತಿಗೆ ಅಮ್ಮ ನೋಡು ಕಮಲಮ್ಮನ ಮಗ ಏನ್ ಕಟ್ಟಿ ಮಮ್ಮಿ ಅಂತ ನಿನ್ಗೆ ಯಾಕೆ ಕಾರಣಕ್ಕೆ ವರ್ಷಕ್ಕೆ ಒಂದೊಂದು ಲಕ್ಷ ರೂಪಾಯಿ ಕೊಟ್ಟು ಕಾರಣಕ್ಕೆ ಹಾಕಿ ಅಮ್ಮ ಮಮ್ಮಿ ಮಮ್ಮಿ ಅಂತ ಡ್ಯಾಡಿ ಅಂತ. ಮಮ್ಮಿ ಅಂದ್ರ ಅದ್ರ ಅರ್ಥ ಏನ ಅದರ ಪೂರ್ತೈತಿ ಗೊತ್ತಾದ್ರೆ ನೀವು ನಾಳೆಯಿಂದ ಅನ್ಸ್ಕೊಳ್ಳೋದು. ಈಜಿಪ್ಟ್ನೊಳಗ ಇರುವಂತ ಪಿರಾಮಿಡ್ ಅನ್ನುವಂತ ಒಂದು ತ್ರಿಕೋಣದ ಆಕೃತಿಯೊಳಗ ಒಂದು ಕಟ್ಟಡ ಇರ್ತದೆ. ಅದ್ರಾಗ ಈ ಸಾವಿರಾರು ವರ್ಷದ ಹಿಂದೆ ಸತ್ತಿರುವಂತ ಹೆಣ ಏನದ ಹೆಣ, ಆ ಹೆಣಗಳನ್ನ ಕೆಳಾರ್ದಂಗೆ ಇರುವಂತ ಒಂದು ವ್ಯವಸ್ಥೆ ಇರ್ತದೆ. ಅದ್ರಾಗ ಏನ್ ಆ ಹೆಣಗಳಲ್ಲಿ ಇರ್ತಾರಲ್ಲ ಅವಕ್ಕ ಮಮ್ಮಿ ಅಂತ. ಒಂದು ಸತ್ತ ಹೆಣಕ್ಕ ಕರೆಯುವಂತ ಹೆಸರನ್ನ ಹೆತ್ತ ತಾಯಿಗೆ ನಾವು ಕರಿತೀವಿ. ನಾವು ಅಗದಿ ಅಭಿಮಾನವನ್ನ ಹರಿಸ್ಕೊಳ್ತೀವಿ ಅಂದ್ರೆ ಎಲ್ಲಿ ಹೋಗ್ತದೆ ನಮ್ಮ ಸಂಸ್ಕೃತಿ. ಕನ್ನಡದಾಗ ಅಪ್ಪ ಅಮ್ಮ ಅಂದ್ರೆ ಎಷ್ಟು ಆನಂದ ಇರ್ತದೆ. ಅವು 4 ಕಾರ್ಯಗಳು ಸಹಿತ ಅಂಬಾ ಅನ್ನೋ ಅಕ್ಕ ಅಂಬಾ ಅನ್ನೋ
ನಮಗ ಪ್ರಜ್ಞೆ ಇದ್ದು ಎಲ್ಲ ಇದ್ದು ಎಲ್ಲ ಗುರುತಿದ್ದು ನೋಡುದು ಸ್ವದೇಶದವ್ರು ಬರೀ ಅನುಕರಣೆ ಮಾಡೋದು. ಡ್ಯಾಡಿ ಮಮ್ಮಿ ಆಂಟಿ ಒಂಟಿ ಸೊಟ್ಟಿ ಕಡಿ ಹೊಡ್ಕೊಂಡು ಹೊಂಟಿ 4 ಮಂದಿ ಮೇಲೆ ಮನೆ. ಇದು ಮಕ್ಕಳ ತಪ್ಪಲ್ಲಿ ಏನಿರೋದಿಲ್ಲ, ಅವ್ರಿಗೆ ಗುರುತಿರಂಗಿಲ್ಲ. ನಾವು ತಂದೆ ತಾಯಿಗಳಾದವ್ರು ಇದನ್ನ ಹೇಳಿಸ್ಕೊಡ್ಬೇಕು. ನಮ್ಮ ಭಾಷೆ ಹಿಂಗಪ್ಪ, ನಮ್ಮ ಇದು ಹಿಂಗ, ಇಲ್ಲ ಕಡಿ ಇದನ್ನ ಮಾತಾಡೋದು ಸಂಸ್ಕಾರ ಬಹಳಷ್ಟು. ಇವತ್ತ ಎಷ್ಟು ಬೆಲೆ ಕೊಟ್ಟರು ಕಡಿಮೆ. ಅದಕ್ಕಂತ ಅತ್ಯಂತ ಸಂಸ್ಕಾರದ ಅವಶ್ಯಕತೆ ಇವತ್ತು ಬಹಳಷ್ಟು ಅದ. ಯಾಕೆ ಮಕ್ಕಳು ಸಣ್ಣವರಿದ್ದಾಗ ದೇವರಿದ್ದಂಗಿರ್ತಾರೆ. ಆ ಮಕ್ಕಳ ಮನಸ್ಸೊಳಗೆ ಏನ್ ಬೀಜ ಬಿತ್ತೀವಿ ಅಂತ ಗಿಡ ಬೆಳೆದ ಮುಂದೆ ದೊಡ್ಡ ಹೆಮ್ಮರವಾಗ್ತದೆ. Unless you be the children, you cannot enter into the kingdom of God. ಬೈಬಲ್ ಹೇಳ್ತದೆ. ಮಕ್ಕಳ ಮನಸ್ಸಾಗದೆ ಹೊತ್ತು ಪರಮಾತ್ಮ ರಾಜ್ಯದೊಳಗೆ ಪ್ರವೇಶ ಇಲ್ಲ. ಯಾಕ ಮಕ್ಕಳ ಮನಸ್ಸಾದ್ರೆ ಯಾಕೆ ಕೋಮಲ್ ಇರ್ತದೆ. ಅವಕ್ಕ ಈ ಸಂಸಾರ ಜಂಜಾಟ, ಹೆಂಡತಿ ಮಕ್ಕಳು ಪಡ್ಬೇಕು, ತಗೋಬೇಕು, ಇದು ಮಾಡ್ಬೇಕು, ಅದು ಏನೇನು ಇರೋಲ್ಲ. ಆನಂದ ಅದರಾಗ ಏನ್ ಬೀಜ ನೀವು ಬಿತ್ತಿರಲ್ಲ ಅದು ಬೆಳೀತದೆ. ಭಕ್ತಿ ಬೀಜವನ್ನ ಬಿತ್ತಿದ್ರೆ ಆ ಬೀಜ ಬೆಳೆದು ಮುಂದೆ ದೊಡ್ಡ ಹೆಮ್ಮರವಾಗಿ ಫಲ. ಇವತ್ತೇನು ದೊಡ್ಡ ದೊಡ್ಡವರಾಗ್ಯಾರಲ್ಲ ಅವ್ರಿಗೆಲ್ಲ ಅವ್ರು ಸಣ್ಣವರಿದ್ದಾಗ ಅವ್ರ ತಂದೆ ತಾಯಿ ಅಜ್ಜ ಅಮ್ಮ ಪರಿಸರದಿಂದ ಸಿಕ್ಕಿರುವಂತ ಸಂಸ್ಕಾರನೇ ಅವನ್ನ ಅಲ್ಲಿ ತಗೊಂಡೋಗಿ ನಿಲ್ಲಿಸಿರ್ತಾರೆ. ಒಮ್ಮೆ ಈಗ ಪ್ರವಚನ ನಡೆದಂತ ದಿನ ಒಬ್ಬರು ತಮ್ಮ ಮನೆಗೆ ದಿನ ಕರ್ಕೊಂಡು ಹೋಗ್ತಾರೆ ಊಟಕ್ಕೆ ಸ್ವಾಮಿಗಳಂಗ. ಆ ಊರಾಗ ಇಬ್ರು ಗಂಡ ಹೆಂಡತಿ ಇದ್ರು. ಅವ್ರಿಗೆ ಏನೇನೋ ಸಂಸ್ಕಾರ ಇಲ್ಲ. ಗುರುಗಳು ಭಿನ್ನ ಭಸ್ಮ ರುದ್ರಾಕ್ಷಿ ಮಂತ್ರ ಏನೇನು ಗೊತ್ತಿಲ್ಲ. ಎಲ್ಲರೂ ಕರೀತಾರಮ್ಮ, ಮತ್ತು ನಾವು ಉಳ್ಕೊಂಬಿಟ್ರೆ ಉಳ್ಕೊಂಡಂಗೆ ಹಾಕ್ತೀವಿ, ನಾವೇನು ಉಳ್ಕೊಂಬೇಕಂತ ಎಲ್ಲರೂ ಕರೀತಾರ ಅಂತ ಇವ್ರು ಕರೆದ್ರು. ಒಂದು ದಿವಸ ಬರ್ರಿ ಸ್ವಾಮಿಗಳ ಮನೆಗೆ ಬಂದು ಸಭಾನ ಆಯ್ತು ಬಂದು ನೋಡ್ರಿ. ಅವಕ್ಕೆಲ್ಲ ಕರೆದು ಮಾಡಿದ್ರೆ ಸಂಸ್ಕಾರ ಕೂರ್ತಿರ್ತದೆ, ಗುಡಿ ಇರ್ತದೆ. ಏನು ಗೊತ್ತಿಲ್ಲ, ಏನೇನೋ ಗೊತ್ತಿಲ್ಲ. ಅವ್ರ ಮನೆಗೆ ಒಂದು 8 ವರ್ಷ ಹುಡುಗಿದ್ದ. ಅವ್ನು ಕರೆದು ಸ್ವಾಮಿ ಯಪ್ಪ ಇಲ್ಲಿ ಬಾತಮ್ಮ ಅಂತ ಅವನು ಹೇಳಿ ಮಾಡಿಸ್ಕೊಂಡು, ನೋಡಪ್ಪ ಹಿಂಗ ಲಿಂಗ ಪೂಜೆ ಮಾಡಬೇಕು, ಹಿಂಗೆ ಭಸ್ಮ ಹಾಕ್ಬೇಕು, ಹಿಂಗೆ ಪಾದ ಪೂಜೆ ಮಾಡಬೇಕು, ಹಿಂಗೆ ಪಾದಕ್ಕೆಲ್ಲ ದಾನ ಹೇಗೆ ಮಾಡಿಸ್ಕೊಂಡು ಎಲ್ಲ ಆಯ್ತು. ಪಾದಕ್ಕಾಯ್ತು. ತಟ್ಟೆಗೆ ಎಡಿ ಮಾಡಿದ್ರು. ತಟ್ಟೆಗೆ ಒಂದು ಕೂತ್ಕೊಂಡು ಅವಾಗ ಅವರು ಸ್ವಾಮೀಜಿ ತಮ್ಮ ಸಾಷ್ಟಾಂಗ ಹಾಕ. ಸಾಷ್ಟಾಂಗ ಅಂದ್ರೆ ಏನು ಗೊತ್ತಿಲ್ಲ. ಯಾಕೆ ಒಬ್ಬರು ಸ್ವಾಮಿ ಮನೆಗೆ ಬಂದಿಲ್ಲ, ಜನ್ಮ ಬಂದಿಲ್ಲ. ಸಾಷ್ಟಾಂಗ ಅಂದ್ರೆ ಏನು ಗೊತ್ತಿಲ್ಲ. ಈಗ ಸ್ವಾಮಿಗಳು ಕರೆದು ಊಟಕ್ಕೆ ಎಡೆ ಮಾಡಿ ಸಾಷ್ಟಾಂಗ ಹಾಕಿ ನಮಸ್ಕಾರ ಮಾಡಿ ಸೋಳಿ ಬುದ್ಧಿ ಮಾಲಿನ ಖುಷಿಯಾಗಿ ಕರ್ನಾಟಕ ಊಟ ಮಾಡ್ತಾರೆ. ಅದು ಗೊತ್ತಿಲ್ಲ ಸಂಸ್ಕಾರ. ಸಾಷ್ಟಾಂಗ ಅಂದ್ರೆ ಗೊತ್ತಿಲ್ಲ. ಸಾಷ್ಟಾಂಗ ಹಾಕಿದ್ರೆ ನಾವು ಏನು ತಿಳಿಲ್ಲ. ಓಡಿ ಬಂದರು ಮನೆಗೆ ಅಡಿಗೆ ಅಮಾನ ಅವ್ರ ಸ್ವಾಮಿಜರಿಗೆ ಸಾಷ್ಟಾಂಗ ಬೇಕಂತ ಇಲ್ಲ, ಊಟ ಮಾಡಲ್ಲ ಅಂತ ಅವರು ಸಾಷ್ಟಾಂಗ ಕೊಡಲ್ಲ. ಅಲ್ಲ ಅವ್ರು ಗೊತ್ತಿಲ್ಲ, ಪಾಪ ಹೋಗ್ಬಿಡ್ರಿ. ಅವ್ರ ಹಂಗಾರ ಗೊತ್ತಿರ್ಬೇಕು. ಆ ಕೆಲಸ ಸಾಷ್ಟಾಂಗ ಬೇಕು. ಅಲ್ಲೇ ಹೊರ ಕಟ್ಟಿ ಮೇಲೆ ನಾವು ತಿಳ್ಕೊಂಡನ ಊಟಕ್ಕೆ 2 ರೂಪಾಯಿಸ್ಕೊಂಡು ಅಂಗಡಿ ಹೋಗಿ ತಗೋಬೇಕು. ಸಾಷ್ಟಾಂಗ ಪಡ್ಕೋಬೇಕು. ಅವ್ರಿಗೆ ಸಾಷ್ಟಾಂಗ ಗೊತ್ತಿಲ್ಲ. ಅವಾಗ ಬಂದು ಹೊರಗೆ ಬಂದು ಅವ್ರಪ್ಪ ಯಾರಪ್ಪ ಯಾಕ ಅವ್ರು ಸ್ವಾಮಿಗಳು ಕರ್ಕೊಂಡ್ಬಂದೀವಲ್ಲ, ಅವ್ರಿಗೇನ ಊಟ ಮಾಡಕ್ಕೆ ಸಾಷ್ಟಾಂಗ ಬೇಕಂತ ಅದಕ್ಕೆ 2 ರೂಪಾಯಿ ಕೊಡು, ಅಂಗಡಿ ಹೋಗಿ ತಗೋಬೋದು. ಅವ್ನು ಕರ್ಕೊಂತಿರ್ಬೇಕ. ಅವ ಅಂದ 2 ರೂಪಾಯಿ 1 ರೂಪಾಯಿ ಬರಲ್ಲ ಸಾಷ್ಟಾಂಗ. ಇಲ್ಲಪ್ಪ ಅಮ್ಮ ಹೇಳ 2 ರೂಪಾಯಿ ಕೊಡ್ಬೇಕ. ಆಯ್ತು ಹೊಟ್ಪಟ್ಟು ಬಂದ ಒಳ್ಳೆ ಆಚಾರ ಶಾಕ್ ಮಾಡ್ಲಿಕ್ಕೆ ಬಂದ ಸಡ್ರ 2 ರೂಪಾಯಿ ಸಾಷ್ಟಾಂಗ ಕೊಡ್ರಿ. ಅದು ಏನಂತ ತಗೊಂಡಿದ್ದು ಅಂದ್ರು. 2 ರೂಪಾಯಿ ಸಾಷ್ಟಾಂಗ ಕೊಡ್ರಿ ಜಲ್ದಿ ಅಂತ ಅಲ್ಲೋ ನಿಮ್ಮ ಮನೆಗೆ ಏನಾಗೈತೆ ಅಂತಾರೆ. ಯಾವ ಮನೆ ನನಗಂತ ತಿಳಿಯೋದು ಇಲ್ಲ. ಅವ್ರು ಸ್ವಾಮಿಗಳು ಕರ್ಕೊಂಡ್ಬಂದು ಮನೆಗೆ ಊಟ ಮಾಡಕ ಅವರೆಲ್ಲ ನಮ್ಮ ನೋವೆಲ್ಲ ಊಟ ನೀಡ ಅವರೆಲ್ಲ ಸಾಷ್ಟಾಂಗ ಇಲ್ಲ ಅಂತ ಉಣ್ಣಂಗಿಲ್ಲ. ಅದಕ್ಕೆ ಸಾಷ್ಟಾಂಗ ಕೊಡ್ರಿ, ಪಟ್ನ ಕೊಡ್ರಿ. ಅವಾಗ ಹಣೆ ಬಿಡ್ತಂದ್ರು. ನಿಮ್ಮ ಅಪ್ಪಗ ಸಂಸ್ಕಾರ ಇಲ್ಲ, ನಿಮ್ಮ ಮೌಗಿಲ್ಲ, ನೋವು ಮರ ರೊಕ್ಕ ತಗೊಂಡು ಅಂಗಡಿ ಬಂದಿಲ್ಲ ಸಾಷ್ಟಾಂಗ ತರಕ ಅಂತ. ಹಿಂಗೆ ಅಂತ ಆಯ್ತು ತಂದೇನು ರೊಕ್ಕ ತಂದೇನು ಕೊಡಿ 2 ರೂಪಾಯಿ ಕಟ್ಟಿದ್ರು ಚಂದಿದ್ರು ಕಟ್ಟೆ ಕೊಟ್ಟಾರೆ ತೊಡಗಿ ಸಾಂಗ್ ಗತಿ ಏನಾಗ್ತದೆ. ಹೋಳಿಗೆ ಗೆಡವು ಬಡ್ಗೆಣಿ ಬದ್ನಿಕಾಯಿ ಪಲ್ಲೆ ರೊಟ್ಟಿ ಮೊಸರು ಚಟ್ನಿ ಶಾಂಡಿಗೆ ಘಮ 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 ವಾಸನೆ ಹೋಗಿ ಕೊಡ್ತಿದ್ವಿ. ಉಂಡಿಯ ಉಣಂಗಿಲ್ಲ. ಸಾಷ್ಟಾಂಗ ಹಾಕಿವರೆ ವಿದ್ಯೆ ಅನ್ನೋ ಮುಟ್ಟಂಗಿಲ್ಲ. ಸುಮ್ ಕೂದಲು ಇದು ಘಮ ಘಮ ಹೊಟ್ಟೆ ಸತಿ ಚಟಪಟ ಒದ್ದಾಡ್ತಿದ್ರು ಸ್ವಾಮಿ. ಇವಾಗ ಬಂದು ನೋಡಿ ಅಮ್ಮ ತಂದು ಸಾಷ್ಟಾಂಗ ಕೊಡೋಲ್ಲ ಸ್ವಾಮಿಗಳಿಗೆ ತಂದು ಕೊಟ್ಬಿಟ್ಟು ಸ್ವಾಮಿ. ಇವು ಪ್ರಾಕ್ಟಿಕಲ್ ಹಾಗೆ ಯಾಕೆ ಕಾಲದಾಗ ಏನಂದ್ರೆ ಗೊತ್ತಿಲ್ಲ.
ನಮ್ಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತೀವಿ, ನಮಗೆ ಗೊತ್ತಿಲ್ಲ. ಯಾಕಂದ್ರೆ ಅಂತಲ್ಲಿ ಹೋಗೋದೇ ಇಲ್ಲ. ಅಪ್ಪಿತಪ್ಪಿ ಮಠಕ್ಕೆ ಹೋಗಲ್ಲ, ಅಪ್ಪಿತಪ್ಪಿ ಗುಡಿಗೆ ಹೋಗಲ್ಲ, ಅಪ್ಪಿತಪ್ಪಿ ಎಲ್ಲಿ ಒಳ್ಳೆ ನಡೆದತ್ತಿ ಅಲ್ಲಿ ಹೋಗಿಲ್ಲ. ಟಿವಿ ಬಿಟ್ಟು ಇಳ್ಯಾಕ ನಮ್ಗೆ ಟೈಮ್ ಸಿಕ್ಕರೆ ಸರಿ, ಮೊಬೈಲ್ ಬಿಟ್ಟು ಇಳ್ಯಾಕ ನಮ್ಗೆ ಟೈಮ್ ಸಿಕ್ಕರೆ ಸರಿ. ಮತ್ತು ಸಂಸ್ಕಾರ ಸಂಸ್ಕೃತಿ ಅಲ್ಲಿ ಎಲ್ಲಿಂದ ತಾನಾಗಿ ಎಲ್ಲಿಂದ ಹರ್ಕೊಳ್ಬೇಕು ಬರಕ್ಕೆ ಸಾಧ್ಯ. ಅದಕ್ಕೆ ಏನಾಗಿದೆ, ಇವತ್ತ ನಮ್ಮ ಸಂಸ್ಕೃತಿ ಹೋಗಿ ಬೇರೆಯವರ ಸಂಸ್ಕೃತಿ ಬಂದು ನಮ್ಮ ಸಂಸ್ಕೃತಿಯನ್ನ ಬೇರೆಯವರಲ್ಲಿ ಹುಡುಕುವಂತ ಪರಿಸ್ಥಿತಿ ಬರ್ತದೆ. ಇವತ್ತ ಎಂತೆಂತಾವು ಪೇಪರ್ ಟಿವಿ ತೆಗೆದು ನೋಡ್ಬಿಟ್ರೆ ಬೇಡ, ನಮಗೆ ನಾಚಿಕೆ ಆಗಬೇಕು ಅತ್ಯಂತ ಪರಿಸ್ಥಿತಿ. ಕಾರಣ ಸಂಸ್ಕಾರದ ಕೊರತೆ. ಒಬ್ಬ ಮಗಳ ಗರ್ಭಕ್ಕ ಅಪ್ಪ ಕಾರಣ ಆಗ್ತಾನಂದ್ರೆ ಯಾವ ಸ್ಥಿತಿಗೆ ಹೋಗಿ ನೋಡಿ. ಅದು ಎಷ್ಟು ವಿಕೃತ ಮನಸ್ಸಿರಬೇಕು, ಎಷ್ಟು ಸಂಸ್ಕಾರ ಇಲ್ಲದ ಪರಿಸ್ಥಿತಿ ಒಳಗಿರಬೇಕು. ಹಣದು ಹೆತ್ತು ಹೊತ್ತು ಸಾಕಿ ಸಲಹೆ ಮದುವೆ ಮಾಡಿ ಒಂದು ಒಳ್ಳೆ ಮದುವೆ ಸರಿ ತಂದು ನಿಲ್ಸಿದ ಮೇಲೆ ತಂದೆ ತಾಯಿ ನೀವು ಯಾರ ಕೊಡ್ತೀನಿ ನನಗಂತ ಅನಾಥಾಶ್ರಮಕ್ಕೆ ಹೋಗಿ ಬಿಡುವಂತ ಮಕ್ಕಳು ಅದಾರ. ಇನ್ನೊಂದು ಎಲ್ಲೇ ಹೋಗಿ ಬಸ್ ಸ್ಟ್ಯಾಂಡ್ನಾಗ ಹೋಗಿ ನಿಮ್ಗೆ ಅಲ್ಲಿ ಊರಿಗೆ ಕಳಿಸಿ ಬರ್ತೀನಿ ಅಂತ ಬಿಟ್ಟವ್ರ ಓಡಿ ಬರುವಂತ, ಎಲ್ಲೇ ಜಾತ್ರೆ ಕರ್ಕೊಂಡು ಹೋಗಿ ಬಿಟ್ಟು ಬರುವಂತ ಮಕ್ಕಳು ಅದಾರ. ಯಾಕ? ಅವ್ರದ್ದೇನು ತಪ್ಪಿಲ್ಲ, ಅವ್ರಿಗೆ ಸಣ್ಣ ಊಟ ಸಂಸ್ಕಾರ ಸಿಕ್ಕಿಲ್ಲ. ಯಾಕ? ಅಪ್ಪನ ಮಕ್ಕಳಿಗೆ ಭೇಟಿ ಇಲ್ಲ, ಗಂಡ ಹೆಂಡತಿಗೆ ಭೇಟಿ ಇಲ್ಲ. ಇವ್ರಾಗ ಇವ್ರು ನೋಡೋದು, ಅವ್ರಾಗ ಅವ್ರು ನೋಡೋದು, ಅವಿಯಲ್ಲೋ ಇವಿಯಲ್ಲೋ ಯಾವಾಗ ಕೂಡಿರ್ಬೇಕು, ಯಾವಾಗ ಹೇಳ್ಬೇಕು, ಯಾವಾಗ ಕಲಿಸ್ಬೇಕು ಹೇಳ್ಕೊಡಾಕ. ನಾನು ಮಾತಾಡೋದು ನಮ್ಮ ಮಗ ಇನ್ನೊಂದ 3 ಮಂದಿ ಸಭೆ, ಒಬ್ಬ ಇಂಗ್ಲೆಂಡ್, ಒಬ್ಬ ಅಮೇರಿಕ, ಒಬ್ಬ ಆಸ್ಟ್ರೇಲಿಯಾ ಮುಗೀತು. ಇಲ್ಲಿ ನಿಮಗೆ ಏನು ತೊಂದರೆ ಆಗ ಅವ್ರು ಬರೋಕ್ಕಾಗಲ್ಲ, ಬರಬೇಕಂದ್ರೆ ಆಗಲ್ಲ. ಅವ್ರದ್ದೇನು ತಪ್ಪಿಲ್ಲ. ಯಾಕೆ? ಒಂದ್ಸಲ ಅವ್ರು ಅಲ್ಲಿ ಹೋದ್ರಾದ್ಮೇಲೆ ಮುಗೀತು. ಅವ್ರು ಅಲ್ಲೇನು ಮಾಡಿ ನೋಡ್ತಾವಲ್ಲ, ಅವ್ರು ಜನದಾಗ ಭಾರತಕ್ಕೆ ಬಂದು ಸೆಟ್ಲ್ ಆಗಲ್ಲ. ಇಲ್ಲಿ ಬಂದ್ರೆ ಒಂದ್ಸಲ ಬಂದ್ಮೇಲೆ ಅವ್ರು ಪಾರ್ಟಿ ಯಾವಾಗ ವಾಪಸ್ ಆಗ್ತಾರೆ. ಯಾಕಂದ್ರೆ ಅಲ್ಲಿ ಇದ್ರಾಗ ಬೆಳೆದ್ಬಿಟ್ರೆ ಹೇಳ್ಕೊಳಕ್ಕೆ ಹೆಂಗೆ ಅನಿಸ್ಬೋದು, ಇವೆಲ್ಲ ಅಲ್ಲಿ ಅದಾರ. ಯಾವುದಕ್ಕೂ ಯಾವ ಕಷ್ಟ ಸುಖಕ್ಕೂ ಆಗಲಾದಂತ ಪರಿಸ್ಥಿತಿ ಮೊದಲಿಂದನೇ ಬೇರೆ ಬೆಳೆದಿರ್ತಾರ. ಅವ್ರಿಗೆ ಅಪ್ಪ ಅಮ್ಮ ಅದಾರಂದ್ರೂ ಹೊರಗೆ ಬಿಡಲ್ಲ, ಅವರು ಸರ್ದಾರ ಅಂದ್ರೂ ಹೊರಗೆ ಬಿಡಲ್ಲ. ಇಂಥ ಪರಿಸ್ಥಿತಿ ಇವತ್ತು ಬಂದದ. ಇದಕ್ಕೆ ಅರ್ಧಕ್ಕಿಂತ ಹೆಚ್ಚು ನಾವ ಕಾರಣ. ಸಮಯ ಇಲ್ಲ, ಕುಂಡ್ರಿಸ್ಕೊಂಡು ಇವನ್ನೆಲ್ಲ ಕಿಂಡಿ ಹೇಳಕ್ಕೆ ಸಮಯ ಇಲ್ಲ. ಬರೇ ಪರದೇಶ ಸಂಸ್ಕೃತಿಗೆ ಮರಳಾಗ್ತೀವಿ. ಇವತ್ತ ಹೆಣ್ಣನ್ನ ಹೆಣ್ಣಾಗಿ ಕಾಣುವುದು ಪ್ರಕೃತಿ, ಹೆಣ್ಣನ್ನ ತಾಯಿಯಾಗಿ ಕಾಣುವುದು ಸಂಸ್ಕೃತಿ. ಹೆಣ್ಣನ್ನ ಬರೇ ಭೋಗದ ವಸ್ತುವನ್ನಾಗಿ ನೋಡುವಂತಹದ್ದು ಅದು ವಿಕೃತಿ. ಪರದೇಶದೊಳಗ ಅಂತಾರಂತ, ನನ್ನ ತಾಯಿ ಬಿಟ್ಟು, ನನ್ನ ಹಡದ ತಾಯಿ ಬಿಟ್ಟು ಉಳಿದ ಹೆಣ್ಮಕ್ಳೆಲ್ಲ ನನಗೆ ಹೆಂಡತಿ ಸಮಾನ ಅಂತಾರಂತ. ತಾಯಿ ಅಷ್ಟ ತಾಯಿ, ಉಳಿದವರೆಲ್ಲ ಹೇಳ್ತಿದ್ದಂಗೆ. ಅಂದ್ರೆ ಅವರು ಎಲ್ಲ ಲೇಡೀಸ್ ಕಾಮನ್, ಎಲ್ಲರೂ ಈ ಹೆಣ್ಮಕ್ಳು ಇದ್ದಂಗೆ. ಅವ್ರು ನಮ್ಮ ಭಾರತದ ಏನೈತಿ, ನನ್ನ ಕೈ ಹಿಡಿದ ಹೆಂಡತಿ ಒಬ್ಬಕ್ಕಿನ ಬಿಟ್ಟು ಉಳಿದ ಹೆಣ್ಮಕ್ಳೆಲ್ಲ ತಾಯಿ ಸಮಾನ ಅಂತ ಹೇಳೋದು ನಮ್ಮ ಸಂಸ್ಕೃತಿ. ಯಾಕೆ ಭಾರತಕ್ಕೆ ಬೆಲೆ ಮಾಡ್ತಾರ ಅಮೇರಿಕ, ನಾವು ಎಂದೂ ಅವ್ರ ಮುಂದೆ ಹೋಗಕ್ಕಾಗಲ್ಲ. ಯಾಕೆ ಇಲ್ಲ ಬಂದಾಗ ನಮ್ಗೆ 100 ವರ್ಷ ಹೋಗದಾರ ಟೆಕ್ನಾಲಜಿ ಒಳಗ ಮತ್ತೊಂದೊಳಗ. ಆದ್ರೂ ನಮಗೆ ಮಾಡ್ತಾರ. ಯಾಕಂದ್ರೆ ಇದಕ್ಕೆ ಈ ಸಂಸ್ಕೃತಿ ಭಾರತದ ಮಣ್ಣಿನ ಸಂಸ್ಕೃತಿ ಐತಲ್ಲ, ಇದು ಜಗತ್ತಿನಾಗ ಎಲ್ಲಿ ಸಿಗಲ್ಲ. ಇದ್ರ ಸಲುವಾಗಿ ಅವರು ತಲೆ ಮಾಡ್ತಾರೆ. ಒಬ್ಬಕ್ಕೆ ನಮ್ಮ ಇಂಡಿಯಾದ ಒಬ್ಬ ಅಮೇರಿಕಕ್ಕೆ ಹೋಗಿದ್ರಂತ, ಅಲ್ಲೇ ಸ್ಮಶಾನದಾಗ ಅವಾಗ ತಾನ ಗಂಡಸಂತನ ಅದನ್ನೆಲ್ಲ ಸಮಾಧಿ ಮಾಡ್ಯಾರಲ್ಲ, ಅದರಿಂದ ಸಮಾಧಿಗೆ ಹಿಂಗೆ ಬೀಸುಕಿ ತಗೊಂಡು ಗಾಳಿ ಬೀಸ್ಕೊಂಡು ಕೂತಿದ್ದಂತೆ ಹೇಳಿ. ಅವರು ನಮ್ಮ ಇಂಡಿಯಾದಾಗ ಪ್ರತಿರೋಧಿ ಅಂತ ಕೇಳಿ ನಾವು ಅವರೆಲ್ಲ ಇದ್ದಾಗಷ್ಟ ಗಮನ ಸೇವೆ ಮಾಡ್ಯಾರ. ಯಾರು ಸತ್ತ ಮೇಲೆ ಈ ನಮ್ಗೆ ಗಾಳಿ ಯಾರು ಬೀಸಿರುತ್ತೆ ನಮ್ಗೆ ಇವಾಗ ಎಂಥ ಪ್ರತಿರೋಧಿ ಅಪ್ಪ ಭಾಳ ಸಂತೋಷ ಮಾತಾಡ್ಸ್ಕೊತಾರೆ. ಏನಪ್ಪ ನೀನು ಗಂಡ ಸತ್ತೋಗ್ಯಾನ, ಮತ್ತು ಇನ್ನೂ ಆ ಸಮಾಧಿ ಗಾಳಿ ಬೀಸ್ತೀಯಲ್ಲ, ಯಾರು ಎಷ್ಟು ಪ್ರೀತಿ ಇರ್ಬೇಕು. ಇಲ್ಲ ಸ್ವಾಮಿ, ಪ್ರೀತಿ ಗೀತಿ ಏನಿಲ್ಲ, ನಮ್ಮ ಗಂಡ ಸಹಾಯ ಮುಂದೆ ಮಾಡ್ತೇವೆ. ಏನು ನೋಡು, ನನ್ನ ಸಮಾಜ ಆರೋ ತನಕ ಆದರೂ ಈ ಬೇರೆ ಮದುವೆ ಆಗಬೇಡ ಅಂತ ಹೇಳಿದ. ಅದಕ್ಕೆ ಜಲ್ದಿ ಆಡಿಸಿ ಇನ್ನೊಬ್ಬರು ಮದುವೆ ಆಗೋ ಪಾಠ ಅಂತ ಆಡ್ಸಕತ್ತಿ. ಅದು ಅವ್ರ ಸಂಸ್ಕೃತಿ. ಅವ್ರಿಗೆ ಒಂದು ಮದುವೆ ಒಂದು ಎಷ್ಟೋ ಒಂದು 8 ಮದುವೆ ಆಗ್ತಾರ, 8 ಡೈವರ್ಸ್ ಕೊಡ್ತಾರ. ಆಮೇಲೆ ಮದುವೆ ಆದ್ಮೇಲೆ ಮಕ್ಕಳಾಗಬೇಕಂತಿರಲ್ಲ. ಮಕ್ಕಳಾಗಿ ಯಾವಾಗ ಸಿಕ್ಕಾಗ ಮದುವೆ ಆದ್ರು, ಇಲ್ಲಾಂದ್ರೆ ಬಿಟ್ರು. ಈ ಸಂಸ್ಕೃತಿ ನಮ್ಮಲ್ಲಿ ಬರಕೈತಿ. ನಮ್ಮಲ್ಲಿ ಮದುವೆ ಅಂದ್ರೆ ಬಹಳ ಮುಂದೆ ಹಾಕೋ ಪ್ರಯತ್ನ ಮಾಡ್ತಾರೆ. ಲಿವ್ ಇನ್ ರಿಲೇಶನ್ಶಿಪ್ ಅಂತ ಏನು ಸುಡಗಾಟಗಳು ಅಂದ್ರೆ ಒಂದು 5-6 ವರ್ಷ ಅಲ್ಲ, ಎಷ್ಟೋ ವರ್ಷ ಒಂದ ಮನೆಯಾಗ ಇಬ್ರು ಇರೋದು, ಗಂಡ ಹೆಂಡತಿ ಎಲ್ಲ ಕೂಡಿರೋದು. ಎಲ್ಲ ಒಳ್ಳೇದು ಅನಿಸಿದ್ರ ಮಾಡಿದ್ರ ಒಂದು 5-6 ವರ್ಷ ಬಿಟ್ಟ ಮೇಲೆ ಮದುವೆ ಆಗೋದು. ಇಲ್ಲ ಅಂದ್ರೆ ಆಗಲ್ಲ, ನಮ್ಮ ಬಿಡುಗಡೆ ಮಾಡ್ಕೊಂಡು ಇವೆಲ್ಲ
ಹೊರದೇಶದ ಸಂಸ್ಕೃತಿ ನಮ್ಮನ್ನು ಕಲಿಸಿದ್ವು, ಇವು ಇಲ್ಲಿ ಬರಕತ್ತವು. ಎಷ್ಟು ಹಣೆ ಬರೋದು. ಇದಕ್ಕೆ ಕಾರಣ ನಮ್ಮ ಸಂಸ್ಕೃತಿ ನಾವು ಗಾಳಿ ದೂರಿದ್ವಿ, ನಮ್ಮ ಮಕ್ಕಳಿಗೆ ಗೆಳೆ ಕೊಡಕ್ಕಾಗಿಲ್ಲ. ಅವ್ರು ಬೇರೆ ಆಕಾರಗಳಿಂದ ಆ ಸಂಸ್ಕೃತಿ ತಗೊಂಡ್ರು. ಅದನ್ನ ಬೆನ್ನು ಹತ್ತಿ ಭಾರತ ಬೇರೆಯವರಿಂದ ಸಂಸ್ಕೃತಿ ಕಲಿಯುವಂತ ಪರಿಸ್ಥಿತಿ ಬರ್ತದ. ಅದಕ್ಕೆ ಏನೈತಿ, ಸಂಸ್ಕಾರ ಅನ್ನುವಂತ ಸಂಪತ್ತು ಏನೈತಲ್ಲ, ಇವತ್ತು ನಾವು ಎಷ್ಟ ಶ್ರೀಮಂತರಾಗಿರ್ಲಿ, ಮಕ್ಕಳು ಶ್ರೀಮಂತರು. ಶಿಕ್ಷಣ ನೀವು ಮಕ್ಕಳಿಗೆ ಕೊಟ್ರೆ ಅವರು ಸುಖವಾಗಿರ್ತಾರೆ. ಶ್ರೀಮಂತಿಕೆಯನ್ನ ಅವ್ರಿಗೆ ಕೊಟ್ರೆ ಅವರು ಅಷ್ಟೇ ಸುಖವಾಗಿರ್ತಾರೆ. ಆದ್ರೆ ಮಕ್ಕಳಿಗೆ ನಾವು ಸಂಸ್ಕಾರ ಕೊಟ್ಟಿದ್ರೆ ನಾವು ಸುಖವಾಗಿರ್ತೀವಿ. ಸುಸಂಸ್ಕೃತ ಮಕ್ಕಳು ಹುಟ್ಟಿದ್ರಂದ್ರೆ ಅದೇ ಒಂದು ದೊಡ್ಡ ಸಂಪತ್ತು. ಅದಕ್ಕೆ ಇವತ್ತ ಮಕ್ಕಳು ನಾಸ್ತಿಕರಾದ್ರೂ ಪರವಾಗಿಲ್ಲ, ಅವರು ದೇವರಿಂದ ಭಯ ಭಕ್ತಿ ಕಲಿಯಿಲ್ಲ ಅಂದ್ರೂ ಪರವಾಗಿಲ್ಲ ಅಂತ ಅವರು ಸುಸಂಸ್ಕೃತರಾಗಿದ್ರು ಸಾಕು ಅಂತ. ಆಮೇಲೆ ಅವ್ರು ಬಿಡುದನ್ನ ಮಾಡಿ ಬಿಡ್ಲಿ, ಆದ್ರೆ ಎಲ್ಲ ಇದ್ದು ಸಂಸ್ಕಾರ ಸಂಸ್ಕೃತಿ ಇಲ್ಲ ಅಂದ್ರೆ ಬೇರೆ ಏನಿದ್ರು ಕೂಡ ಅದೆಲ್ಲ ವ್ಯರ್ಥ ಅನ್ನುವಂತ ಮಾತು. ಅದಕ್ಕೆ ವಿದ್ಯೆ ಬಂತು, ವಿನಯ ಹೋಯ್ತು, ಬುದ್ಧಿ ಬಂತು, ಶ್ರದ್ಧೆ ಹೋಯ್ತು, ಸಮೃದ್ಧಿ ಬಂತು, ಸಂಸ್ಕೃತಿ ಒಂದು ಬಂತು, ಒಂದು ಹೋಗಿ ಒಂದು ಬಂತು, ಒಂದು ಹೋದ್ ಒಂದು ಬಂತು, ಒಂದು ಮನಸ್ಸಿನ ನೆಮ್ಮದಿನ ಹೋಯ್ತು, ನಮ್ಮ ಸಂಸ್ಕಾರ ಹೋಯ್ತು. ನಾವು ಹೋದ್ ನೋಡುವಾಗ ಹೇಳಿಲ್ಲಪ್ಪ ಸಣ್ಣದಿದ್ದಾಗ ಎಂಥ ಕೆಲಸ ಮಾಡಿದ್ವಿ, ಈಗ ಕೈ ತಪ್ಪಿ ಅವ್ರ ಜೀವನ ಹಾಳು, ನಾವು ಮುದುಕಾದ್ಮೇಲೆ ಆನಂದವಾಗಿ ನೆಮ್ಮದಿಯಿಂದ ಜೀವನ ಮಾಡಬೇಕು ಅನ್ನುವಂಥ ಸಮಯದೊಳಗೆ ಹೊರಗಿ ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಅದಕ್ಕೆ ಏನದ ಯಾಕೆ ಹೇಳ್ತಾರಂದ್ರೆ ಸಂಸ್ಕಾರ ಸಂಸ್ಕೃತಿಗೆ ಇದ್ದಷ್ಟು ಇದೇನ ಬಳಸ್ಕೊಂಡು ಇದಕ್ಕೆ ಏನು ಯಾವುದು ಬೇಕಾಗಿಲ್ಲ. ಒಂದು ವಸ್ತುವಿಗೆ ಸಂಸ್ಕಾರ ಸಿಕ್ತಂದ್ರೆ ಅದಕ್ಕೆ ಎಂತ ಬೆಲೆ ಬರ್ತದೆ, ಎಷ್ಟು ಕಿಮ್ಮತ್ ಬರ್ತದೆ, ಅವನ ಜೀವನ ಶೈಲಿ ಹೆಂಗ ಬದಲಾಗ್ತದೆ ಅನ್ನುವಂಥದ್ದನ್ನ ಬಹಳಷ್ಟು ವಚನಗಳ ಮೂಲಕ ಶರಣ ನಮಗೆ ತಿಳಿಸಿಕೊಡ್ತಾರೆ. ಹುಡುಗ ಹಳ್ಳಿ ಹುಡುಗ ಇದು ಕೂತಿಲ್ಲ ಅಂತ ರೋಡ್ ಸೈಡ್, ಹಳ್ಳಿಯಾಗೆಲ್ಲ ಕಾಮನ್ ಅದು. ಕೂತಿದ್ನಂತ ಸುಮ್ ಕುಂದ್ರಬೇಕಿಲ್ಲ, ಕಡ್ಲಿ ಒಂದ್ ಕೈಯಾಗ ಕಡ್ಲಿ ಹಿಡ್ಕೊಂಡು ಪುಟಾಯಿ ಹಿಡ್ಕೊಂಡು ಬಾಯ ಅಂತ ಕೂತಿದ್ದ. ಅದು ಕುಂತಾನ ಇದು ಮಾಡ್ತಾರೆ. ಆ ಊರಾಗ ಒಬ್ಬ ಒಳ್ಳೆ ಆಚಾರವಂತ ವ್ಯಕ್ತಿ ಅವ್ರು ಹೊಟ್ಟರಾಗ ನೋಡ್ಯಾರ. ಅವ್ರಿಗೆ ಏಯ್ ಏನ್ ಮಾಡಕ್ಕಿಲ್ಲ ಆಗ್ತಿಲ್ಲ ನೋಡ್ರಿ ಹೆಂಗೆ ಸಂಸ್ಕಾರ ಇದೆ. ಮಾತಾಡ್ತಾವ 40 ವರ್ಷ ಹಚ್ಚಿದ ಇವ ಒಂದು 5-6 ವರ್ಷ ಏನ್ ಮಾಡಕ್ ಕಾಣ್ತಿಲ್ಲ. ಅಲ್ಲೋ ಕಾಣ್ತತಿ, ನೀ ಏನ್ ಮಾಡಕತ್ತೀರಿ, ಏನ್ ತಿನ್ನಕತ್ತಿ ಹಿಂಗೆಲ್ಲ ತಿಂತಾರ ಯಾಕೆ ನೋಡಪ್ಪ. ತಿನ್ನುವಂಗಿದ್ರೆ ಅಕಸ್ಮಾತ್ ತಿನ್ನಬೇಕಂದ್ರೆ ಎಲ್ಲ ಮನೆಗೆ ಹೋಗಿ ಕೈಕಾಲು ಸ್ವಚ್ಛಾಗಿ ಏನಾದ್ರು ನಮಸ್ಕಾರ ಮಾಡೋ ಪದ್ಧತಿ ನಿಮ್ಗೆ ಹೇಳಿರ್ತ ಅವೆಲ್ಲ ಮಾಡಿ ಆಮೇಲೆ ಕೂತು ತಿನ್ನೋದು. ಅದು ಸಮಯ ಬೇರೆ, ಜಾಗ ಬೇರೆ, ಇದು ಬೇರೆ. ಇಲ್ಲೇ ನೀನು ಸಂಡಾಸ್ ಕೂತೀನಿ, ಅದರ ಕೂತು ಮತ್ತೆ ಈ ಮ್ಯಾಲೆ ತಿನ್ನಕತ್ತಿಯಲ್ಲ ಅಂದ. ಆವಾಗ ಅವ ಅಂದ, ಅಲ್ಲ ಕುಂತ ತಿನ್ನಕತ್ತಿಲ್ಲ, ನಾನು ಆ ಕಡೆ ಕೊಂದು ತಿನ್ನಕತ್ತಿಲ್ಲ, ನಾನು ಕುಂತೀನಿ ಒಂದು ಕಡೆ ಇವಾಗ ಕುಂತಿದ್ದ. ಅಲ್ಲೋ ಅದು ತಪ್ಪು, ಕುಂತು ತಿನ್ನೋದು ತಪ್ಪು. ಏನ್ ತಪ್ಪ ಅಂತ, ನಿನಗೆ ವಯಸ್ಸು ಎಷ್ಟಂತ ಹುಡುಗಿ, ನಿನಗೆಷ್ಟು ವಯಸ್ಸಂತ? ಆಶ್ಚರ್ಯ, ನೀವು ವಯಸ್ಸು ಅಂದ. ನನಗೊಂದು 60 ವರ್ಷ. ಅದಕ್ಕೆ ನೀನು ತಿಳಿಯಾಗಿ ಹೋಗಿಲ್ಲ. ಅಲ್ವಾ ತಿಳಿಯಲ್ಲ, ಏನದು ತಿಳಿಸಿಲ್ಲ, ಏನ್ ಅಂತದ್ ಏನ್ ಹೇಳ್ಪ ನೋಡು. ಎಂತರ ಗಿರಣಿಗೆ ಹೋಗಿ ನಿನ್ ಜೀವದಂಗೆ ಅವಾಗ ಮೊದಲು ಗಿರಣಿಗೆ ನಾನು ಹೋಗ್ತೀನಿ, ಇವತ್ತು ತಂದ್ರು ನಾನು ಹೋಗ್ತೀನಿ. ಮತ್ತೆ ಗಿರಣಿಯಾಗ ಈ ಜೋಳ ತಗೊಂಡು ಹೋಗಿಯಲ್ಲ, ಹಿಟ್ಟು ಹೆಂಗೆ ಬರ್ತೈತೆ? ಹಿಟ್ಟು ಹೆಂಗೆ ಬರ್ತೈತೆ? ಜೋಳ ಹಾಕ್ಬಿಟ್ಟು ಆಮೇಲೆ ಹಿಟ್ಟು ಬರ್ತೈತಿ. ಮತ್ತೆ ನಮ್ದು ಹಂಗ ಹೋಗಿ ಮನೆಗೆ ಹೋಗಿ ಇವ್ ಏನ್ ಹೇಳ್ತೇವೆ ನಾವು ಮಾಡ್ತೇವೆ. ಬಿಟ್ಟು ಬಿಡೋದು ಅವ್ರು ಒಂದೊಂದು ಊರಾಗ, ಈ ಊರಾಗ ಇನ್ನ ಹುಡುಗ ಬರಲ್ಲ. ಒಂದೊಂದು ಊರಾಗ ಹೇಳ್ತೀನಿ ನಿಮ್ಗೆ, ಇವರು ಟಿವಿ ನೋಡಕ್ ನಮ್ಮ ಪುರಾಣ ಇದ್ರಿ ಒಳ್ಳೆ ಸೀರಿಯಲ್ ಇದ್ದಾಗ ಇರ್ತಾವ. ಏಯ್ ಮಠದಾಗ ಪುರಾಣ ಇದ್ದಾರೆ ಅಂತ ಎಲ್ಲ ಮಠ ಕಳಿಸ್ಬಿಡ್ತಾರೆ. ಅವರು ಈಗ ಆರಾಮ್ ಇವ್ರು ನಮ್ಗೆ ನೋಡಿಸ್ಕೊಂಡಲ್ಲ, ಟಿವಿ ನೋಡ್ಕೊಂಡು ಅವ್ರಿಗೆ ಬಂದು ದಂಡ ಮಾಡೋದು ಬರಲ್ಲ. ಅವ್ರ ಸಂಸ್ಕಾರ ನೀವು ಹೇಳಂಗಿಲ್ಲ, ಅವ್ರು ಬಂದು ಕೇಳುವಂತ ಅಷ್ಟು ಜ್ಞಾನ ಅವ್ರಿಗೆ ಇರಂಗಿಲ್ಲ. ಯಾವಾಗ ಸಿಗುತ್ತೆ ಹಿಂಗ ಅಕ್ಕ. ಅದಕ್ಕೆ ಮನುಷ್ಯಾಗ ಆಸ್ತಿ ಮಾಡಿಕೊಳ್ಳೋದ್ರ ಬಗ್ಗೆ ಬೆಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ₹1,000 ಅವನಿಗೆ ಹಂಚೋದು ಬೇಕಾಗಿಲ್ಲ. ಇಂಥ ಸಂಸ್ಕಾರ ಕೊಟ್ಟಿದ್ರೆ ಯಾತ್ರ ತಿಳ್ಕೊಂಡು ಜಗತ್ತಿನಾಗ ಎಲ್ಲೇ ಇದ್ರು ಕೂಡ ಅವರು ಸುಖವಾಗಿರ್ತಾರ. ನೀವು ಅವ್ರೇನಿದ್ರು ನೆಮ್ಮದಿ. ಯಾವ ಮಾತ್ರ ಹೆಸರಪ್ಪ ನಿನ್ನ ಅಂತ ಯಾಕೆ ಅಂದ್ರಂದ್ರೆ
ಅದಕ್ಕೆ ಏನು ಮಾಡಬೇಕಂತಾರೆ, ಮಕ್ಕಳ ಜೊತೆಗೆ ಹೆಚ್ಚು ಸಮಯವನ್ನ ಕಳೀಲಿಕ್ಕೆ ನಾವೆಷ್ಟೇ ಬಿಸಿ ಇದ್ರು ಕೂಡ ದಿನಕ್ಕೆ ಒಂದು ತಾಸರ ನಾವು ಆಗಾಗ 2-3 ದಿವಸ ಮಕ್ಕಳ ಜೊತೆಗೆ ಕುತ್ಕೊಂಡು ಕೂತು ಅವ್ರಿಗೆ ಹೇಳೋದು, ಎಲ್ಲರೂ ಕೂತು ಒಂದೇ ಸಲ ಊಟ ಮಾಡೋದು, ಹಿಂಗ ಮಾಡಿದ್ವಿ ಅಂತಂದ್ರೆ ಏನು ಸಂಸ್ಕಾರ ಅನ್ನುವಂತ ಸಂಪತ್ತು ಐತಲ್ಲ, ಹಾಳಾಗಿ ನಶಿಸಿ ಹೋಗ್ತಕ್ಕಂಥ ಸಂಸ್ಕೃತಿಯನ್ನ ಮತ್ತು ನಾವು ಮರಳಿ ತರ್ಲಿಕ್ಕೆ ಸಾಧ್ಯದ. ಯಾಕಂದ್ರೆ ನಾ ಅದಕ್ಕೆ ಮೇಲೆ ಮೇಲೆ ಯಾಕೆ ಹೇಳ್ತೀನಿ ಅಂದ್ರೆ, ಏನ್ ಕೇಳಿ ಬದಲಾವಣೆ ತರೋದು ಅಂದ್ರೆ ಮಕ್ಕಳೇ, ಅವ್ರಿಗೆ ಕೇಳಿಸ್ಬೇಕು. ಯುವಕರೇ ಅವ್ರು ಏನಾದ್ರು ಕೇಳಿ ಇವತ್ತು ಅವ್ರು ಬದಲಾಯಿಸ್ಬೇಕಂದ್ರೆ ಅವರೇ ಮಾಡಕ್ ಸಾಧ್ಯ, ಬೇರೆಯವ್ರಿಗೆ ಯಾರು ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಯಾರಾದ್ರೂ ನಮ್ಮ ಮನೆಗೆ ಬಂದ್ರಂದ್ರೆ, ಸ್ವಾಮೀಜಿ ಬಂದ್ರು ನಿಮ್ಮ ಮನೆಗೆ ಅಂದ್ಬಿಡ, ಇವು ಈಗಿನ ಹುಡುಗರು ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡು ಅಂತ ನಾನು ಮುಂದೆ ಹೋಗ್ಬಿಡ್ತಾರೆ ನೋಡಿ. ನೀವು ಎಷ್ಟೋ ಮನೆ ತಂದೆ ತಾಯಿಗಳಿಗೆ ಕುಕ್ಕಿ ಇಚ್ಕೊಂಡು ಉಟ್ಕೊಳ್ಳೋ ಅಂತ ಪರಿಸ್ಥಿತಿ ಬರ್ತದೆ. ಯಾರ ಮನೆಗೆ ಹೋದ್ಮೇಲೆ ಇವು ಯಾಕೆ ಬೇರೆ ರೂಮ್ ಯಾಕೆ ಕೂತ್ಕೊಳ್ಳೋದು ಆಗ್ತಿ ಅಂತ ಬಂದರೆ ಏನು ಅರ್ಥ ಮಾಡ್ತೇವೆ, ಯಾಕೆ ಬಂದೇವು ಮರ ಇದ್ರಾಗ ಅಂದಂಗ ಹಿಂಗಂದ್ರೆ ಹೆಂಗ? ವಾರ ಮನೆಗೆ ಹೋದ್ಮೇಲೆ ಒಳಗೆ ಎಲ್ಲೇ ಇದ್ರು ಎಲ್ಲ ಬಿಟ್ಟು ಬಂದ್ವಿ, ಸ್ವಾಮೀಜಿ ಬನ್ನಿ ಬನ್ನಿಪ್ಪ ಬನ್ನಿ ಕೂಡ್ರಿ, ಕೂಡ್ರಿಪ್ಪ ಕೂಡ್ರಿ, ನಿಮ್ಗೆ ಊಟ ಮಾಡೋದು ಬೇಕಾಗಿಲ್ಲ, ಕೂಡ್ರಿ ಕೂಡ್ರಿ, ಎಲ್ಲೆಲ್ಲ ಅಪ್ಪ ಅಮ್ಮ ಒಳಗ ಕರಿತೀನಿ, ಏನ್ ಬೇಕು ನಿಮ್ಗೆ ನೀರು ಕೊಡ್ಲೆ ಏನು ಕೊಡ್ಲೆ, ಇಷ್ಟು 2 ಮಾತಾಡ್ಬಿಡ್ರಿ. ಅವ್ರಿಗೆ ಹಾಲು ಹಣ್ಣು ಕುದಷ್ಟು ಹಿಗ್ಗಿರಷ್ಟು ₹1,00,000 ನೀವು ಅವ್ರಿಗೆ ಕಾಣ್ಕೆ ಕೊಟ್ಟಷ್ಟು ಅವ್ರಿಗೆ ಖುಷಿ ಆಗೈತಿ. ಅದ್ರ ಬಿಟ್ಟು ಯಾರು ಬಂದ್ರೆ ಒಳಗಣ ಬಂದು ಮಂದಿ ಬಂದ್ರಲ್ಲ, ನಿಮ್ಮ ಮನೆಗೆ ಬೀಗರು ಬಂದ್ರೆ ಈಗ ಕುಂತು ಮಾತಾಡೋದು ನೋಡ್ರಿ, ಅಜ್ಜಿ ಬಂದು ಆಚೆ ಬಂದು ಯಾರ ಬಂದ್ರು ಹುಡುಗರು ಏನ್ ಮಾಡ್ತಾರೆ ಇಲ್ಲ ಅಂದ್ರೆ ಇವ್ರು ಇರೋದೇ ಅಲ್ಲ. ಯಾಕಂದ್ರೆ ಇವ್ರು ಜಗತ್ತಲ್ಲೇ ಇವ್ರು ಇರ್ತಾರ, ಇವ್ರು ಲೋಕಲ ಬೇರೆ. ಕಾರಣ ಅಂದ್ರೆ ಸರಿಯಾದ ಸಂಸ್ಕಾರ ಅವ್ರಿಗಿಲ್ಲ. ಅದಕ್ಕೆ ಶರಣ ಸಂಸ್ಕೃತಿ ಅನ್ನುವಂಥ ಉತ್ಸವ ಮಾಡಿ, ಇಂಥ ಉಪನ್ಯಾಸ ಮಾಡಿ, ಇಂಥವು ಮಾಡಿ ಮೇಲಿಂದ ಮೇಲೆ ಇವೆಲ್ಲ ಎಲ್ಲರಿಗೂ ಹಿಡಿದ್ವ, ಇದನ್ನ ಹೇಳಿಸುವಂತ ಪ್ರಯತ್ನ ದೊಡ್ಡವ್ರು ಯಾರು ಮಾಡ್ತಾರೆ ಅಂದ್ರೆ, ಇವತ್ತಿನ ದಿನಮಾನದೊಳಗ ನಮ್ಮ ಮಕ್ಕಳಿಗೆ ನಾವು ಏನಾರ ಕೊಡಬೇಕಾಗಿಲ್ಲ ಅಂತಂದ್ರೆ ಅದು ಸಂಸ್ಕಾರ, ಅದು ಸಂಸ್ಕೃತಿ ಹೊರತಾಗಿ ಮತ್ತೇನು ಅಲ್ಲ. ಇದರಿಂದ ಏನಾಗ್ತದೆ, ಎಲ್ಲರ ಬದುಕು ಬಂಗಾರ. ಮುಂದಿನ ದಿನಮಾನದ ಪೀಳಿಗೆ ಅತ್ಯಂತ ಸುಸಂಸ್ಕೃತವಾಗಿ ಆನಂದದಿಂದ ನೆಮ್ಮದಿಯಿಂದ ಬದುಕಬೇಕಂದ್ರೆ ಅದಕ್ಕೆ ಬೇಕಾಗಿರುವಂತಹದ್ದು ಸಂಸ್ಕಾರ ಅನ್ನುವಂಥ ಮಾತನ್ನು ತಿಳಿಸ್ತಾ, ಅದಕ್ಕೆ ನೀವು ಬದಲಾವಣೆ ಮಾಡ್ಕೊಂಡು ಒಬ್ಬರ ಇಬ್ಬರೇ ಇದ್ದವ್ರು ಒಂದು ದಿವಸ ನೀವು ಬನ್ನಿ, ಒಂದು ದಿವಸ ಸೊಸೈಟಿ ಕಳಿಸ್ರಿ. ಇನ್ನು ನಾವು ನೀವು ಹೆಣ್ಮಕ್ಳು ಭಾಳ ಸುದ್ದಿ ನಾವು ಹೇಳಿಲ್ಲ, ಯಾಕಂದ್ರೆ ಬರಲಿ ಅಂತ. ಇವೆಲ್ಲ 8-10 ಬಂದ್ರೆ ಹೇಳಕ್ಕಾಗಲ್ಲ, ಇವಳು ಕರೆಕ್ಟ್ ಬರಬೇಕು. ಇವತ್ತು ಸಂಸಾರದೊಳಗೆ ಬರುವಂತ ಎಲ್ಲಾ ಏನೇನು ಸಮಸ್ಯೆಗಳಿಗೆ ಉತ್ತರ ಶರಣರ ವಚನದೊಳಗದವ, ಶರಣರ ಜೀವನದೊಳಗದವ. ಒಂದು ತಾಸು ಇನ್ನೊಂದು 15 ದಿವಸ, 1 ತಾಸು ಹೆಚ್ಚಿಲ್ಲ, ಕರೆಕ್ಟ್ ನೀವು ಒಳಗೆ ಬಂದ್ರೆ 8ಕ್ಕೆ ಬಿಟ್ಟೇ ಬಿಡ್ತೀವಿ. ನಿಮ್ಗೆ ಹೆಚ್ಚಿನ ನಾವು ಕಾರಣ ನೋಡೋಣ. ಅದು 15 ದಿವಸ ಆದ್ಮೇಲೆ ಟಿವಿ ಶೋ 3 ಸಲ ರಿಪೀಟ್ ಆಕೈತಿ. ಅದನ್ನ ಯಾವಾಗಲ ನೋಡ್ಬೋದು, ಅದನ್ನ ನೋಡ್ಬೋದು, ಆಮೇಲೆ ನೋಡ್ಬೋದು. ಇದು ಸಿಗಲ್ಲ. 23ನೇ ತಾರೀಕು ಆಗ್ತಂದ್ರೆ ಈ ವರ್ಷದ ಮುಗಿತು ಮಾತ್ರ 1 ವರ್ಷ ಕಾಯ್ಬೇಕಾಗ್ತದೆ. ಅದಕ್ಕೆ ಗುರುಗಳು ಇಷ್ಟ್ಯಾಕೆ ಕಳಕಳಿಯಿಂದ ಇವತ್ತು ಶರಣರ ಮುರುಘಾ ಶರಣರಾಗಿ, ನಮ್ಮ ಬಸವಪ್ರಭು ಸ್ವಾಮೀಜಿಯರಾಗಿ, ಮಠಮಾನ್ಯರ ಕೆಲಸ ಇದು, ಅವ್ರ ಕರ್ತವ್ಯ ಇಂಥದ್ದು ಮಾಡಿಸುವಂತ. ಈ ನಾಳೆ ನೋಡ್ರಿ 24ನೇ ತಾರೀಕಿಗೆ 23ನೇ ತಾರೀಕು ಪುರಾಣ ಪ್ರಪಂಚ ಮಂಗಲ ಆಗ್ತದೆ. 24ನೇ ತಾರೀಕಿಗೆ ಬೆಳಿಗ್ಗೆ ಈ ಶ್ರೀಮಠದೊಳಗ ಲಿಂಗದಾನ ಮತ್ತು ದೀಕ್ಷಾ ಸಂಸ್ಕಾರ ಕಾರ್ಯಕ್ರಮ ವರ್ಷ ಮಾಡ್ತಾರೆ ಪುರಾಣದಾಗ. ಈ ಸಲನು 24 ಸಂಡೇ ಆದ್ರೆ ಸ್ವಲ್ಪ ಬಹಳ ಜನಕ್ಕೆ ಸಮಯ ಸಿಗ್ತದೆ, ಅವಕಾಶ ಸಿಗ್ತದೆ ಅನ್ನೋ ದೃಷ್ಟಿಯಿಂದ ಸಂಡೇ ಇರ್ತಾರ. ಯಾರು ಲಿಂಗ ಇಲ್ಲ ಇನ್ನೂ ತನ ಲಿಂಗನ ಹಾಕೊಂಡಿಲ್ಲಲ್ಲ ಅಂಥವ್ರಿಗೆ ಲಿಂಗಧಾರಣೆ ಮತ್ತು ದೀಕ್ಷಾ ಸಂಸ್ಕಾರ, ಅಯ್ಯಾಚಾರ ಸಂಸ್ಕಾರ ಅವತ್ತು ಇಟ್ಕೊಂಡಾಗ. ಅದಕ್ಕೆ ಅದಕ್ಕಿಂತ ಮೊದಲ ನಾವು ಲಿಂಗದ ಬಗ್ಗೆ ದೀಕ್ಷಾದ ಬಗ್ಗೆ ಹೇಳ್ತೀವಿ. ಅದಕ್ಕೆ ಯಾವಾಗ ಹೇಳ್ತೀನಿ ಹೇಳಲ್ಲ, ಯಾವಾಗ ಹೇಳ್ತೀನಿ ಅಂದ್ರೆ ನೀವು ಅವತ್ತ ಬಂದು ಬಿಡೋದಿರಿ ಅಂತ ಹೇಳಲ್ಲ. ಯಾವಾಗ ನೀವು ದಿನ ಬಂದ್ರಿ ಅಂದ್ರೆ ಅದು ಯಾವಾಗ ಬರ್ತದೆ ಹೇಳಕ್ ಬರೋದು. ಅದಕ್ಕೆ ದಯಮಾಡಿ ನಾವಿಂದ ಏನು ಮಾಡಿದ್ರೆ ಅಂದ್ರೆ ಇದು 1 ತಾಸು ಏನೈತಲ್ಲ, ಇದು ದಯಮಾಡಿ ವಿರೋಧಿ ಮಟ್ಟಕ್ಕೆ ತೆಗೆದಿಟ್ಟು ನೀವು ಬನ್ನಿ. ನಿಮ್ಮ ಮನೆಗೆ ನಾವು ಮಕ್ಕಳು ನಿಮ್ಮ ಬಸ್ದಾರ ಕಳಿಸಿ, ನಿಮ್ಮ ಮಕ್ಕಳು ಬಂದ್ಬಿಟ್ರೆ ಅವ್ರು ಕರ್ಕೊಂಡ್ಬನ್ನಿ, ಅಕ್ಕಪಕ್ಕದಾಗ ಹೇಳಿ. ಹೆಚ್ಚಿನ ಸಂಖ್ಯೆಯೊಳಗೆ ಬಂದ್ರೆ ಅಂದ್ರೆ ಇಲ್ಲಿ ಈ ದಾಸೋಹ, ಜ್ಞಾನ ದಾಸೋಹ ಆದ ಕೂಡಲೇ ಅನ್ನದಾಸೋಹ ಸಹಿತ ಇರ್ತದೆ. 2 ದಾಸೋಹವನ್ನು ನೀವು ತಗೊಂಡು ಆ ಶರಣರ ಕೃಪೆಗೆ ಪಾತ್ರ ಆಗ್ಬೇಕನ್ನುವಂಥ ಮಾತನ್ನು ತಿಳಿಸ್ತಾ, ನಿನ್ನಿನ ದಿವಸ ಗಂಗಮ್ಮ ಅಂತಕ್ಕಂಥ ತಾಯಂದರು ಇಲ್ಲೇ ಬಹಳ ಸಮೀಪ ಇತ್ತು ಮನೆ. ಅವರು ಪರಮ ಪೂಜ್ಯರಿಗೆ ನಮಗೆ ದಾಸೋಹ ಬಿದ್ದಂಕ
ಭಿನ್ನ ಮಾಡಿ ಮನೆಗೆ ಕರ್ಕೊಂಡೋಗಿ ಭಿನ್ನ ಸೇವೆಯನ್ನು ಮಾಡಿ ಗುರುಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರ ಕುಟುಂಬದ ಎಲ್ಲ ಸದಸ್ಯರು ಕೂಡ ಬಸವಾದಿ ಶರಣರ ಆರೋಗ್ಯ ಭಾಗ್ಯ ಸಂಪತ್ತನ್ನು ಇನ್ನೂ ಹೆಚ್ಚಿಗೆ ದಾನ ಧರ್ಮ ದಾಸೋಹ ಮಾಡುವಂಥ ಶಕ್ತಿಯನ್ನು ಕೊಟ್ಟು ಕಾಪಾಡಿ ಅಂತ ಎಲ್ಲರೂ ಒಂಥರ ಚಪ್ಪಾಳೆ ಅವ್ರು ಎಷ್ಟು ಒಳ್ಳೆಯದಾಗಿ ನಾವೇನು ಮಾಡಿವಿ ಅಂದರೆ ನೀವು ಮನೆಗೆ ಕರ್ಕೊಂಡು ಹೋಗಿ ಒಂದೊಂದು 5,000 ರೂಪಾಯಿ ಕಟ್ಕೆ ಕೊಡ್ರಿ, ಭಾಳ ಬೇಡ ಅಂದ್ರೆ ನಿಮಗೂ ಒಳ್ಳೇದಾಗಿ ಅಂತ. ಅಲ್ಲ ನಾನು ನಿಮ್ಗೆ ಹಾಸ್ಯ ಮಾಡ್ತೀನಿ. ಒಂದೊಂದು ಊರಾಗ ನೀವೆಲ್ಲ ಮಾಡಿರಿ, ಒಂದೊಂದು ಊರಾಗ ಶ್ರಾವಣ ಶುರುವಾಗ್ತದೆ 30 ದಿವ್ಸ ಬಂದು ಒಂದೇ ದಿನ 30 ಮನೆ ದಿವ್ಸ ಬಂದ್ಬಿಟ್ಟಿರ್ತಾವೆ ಒಂದೇ ದಿವಸ. ಮತ್ತು ಅದು ಬದಲಾವಣೆ ಆಗೋದಿಲ್ಲ. ಅಂದ್ರೆ ಯಾಕೆ ಇದು ನೀವು ಒತ್ತಾಯ ಮಾಡಿ ಹೇಳ್ತೀನಿ ಅಂದ್ರೆ ಮಠದಾಗ ವ್ಯವಸ್ಥೆ ಇಲ್ಲ ಅಥವಾ ಸ್ವಾಮಿಗಳು ಏನು ವ್ಯವಸ್ಥೆ ಮಾಡಿಲ್ಲ ಕರ್ಕೊಂಡು ಹೋಗೋದು ಅಲ್ಲ. ಒಂದೇನು ಸಂಸ್ಕೃತಿ ಐತಲ್ಲ ನಮ್ಮನ್ನ ಅದನ್ನ ನೆನೆಸ್ಕೊಂಡು ಹೋಗ್ಬೇಕಲ್ಲ. ಇವತ್ತು ಗುರುಗಳ ಮನೆಗೆ ಕರ್ಕೊಂಡು ಬರೋದು, ಪೂಜೆ ಮಾಡೋದು, ಮುತ್ತು ತಗೊಳ್ಳೋದು, ದಾಸೋಹ ಮಾಡಿಸೋದು, ಇದೆಲ್ಲ ಏನೈತಲ್ಲ ಇದನ್ನ ನಾವು ಬಿಟ್ಟು ಹೋಗ್ಬೇಕು. ಈಗ ನೀವು ಮಾಡಿದ್ರೆ ನೀವು ನೋಡಿ ನಾಳೆ ನೀವು ಮಕ್ಕಳು ಮಾಡ್ತಾರೆ, ಸಂಸ್ಕಾರ ಮಾಡ್ತಾರೆ, ಅವ್ರು ನೋಡಿ ಅವ್ರ ಮಕ್ಕಳು ಮಾಡ್ತಾರೆ, ಅದನ್ನ ನಡ್ಕೊಂತ ಹೋಗ್ಬೇಕು. ಅದು ಈಗ ಬಂದಾಗುವಂತ ಹೋಗ್ತಂದ್ರೆ ಮುಂದೆ ಅದು ಕಲ್ಪ ಅಂಗಡಿಗೆ ಹೋಗಿ ಸಾಕ್ತಾಗಿ ತರೋ ಪರಿಸ್ಥಿತಿ ಬರ್ತದೆ. ಅದ್ರ ಸಂಬಂಧ ಹೇಳೋದು ಈ ಅವಕಾಶ ಏನು ಇರ್ತದ ಅದು ಯಾವಾಗ ಇರ್ತದೆ ಅದನ್ನ ಬಳಸ್ಕೋಬೇಕು. ಜೊತೆಗೆ ಇಲ್ಲಿ ದಾಸೋಹ ಮಾಡಿಸೋರು ಮತ್ತು ಬೇರೆ ರೂಪದೊಳಗೆ ನಾವು ಕಾಣಿಕೆ ಕೊಡ್ತೀವಿ ಅನ್ನೋರು ನಮ್ಮ ಸಮಿತಿಯವರು ಅಲ್ಲಿ ದಿನ ಮುಗಿಸ್ಕೊಂಡಿರ್ತಾರೆ. ಅವ್ರ ಹತ್ರ ನಿಮ್ಮ ಪಾಲಿನ ಕಾಣಿಕೆಯನ್ನು ಕೊಟ್ಟು ಆ ಒಂದು ಶರಣರ ಕೃಪೆಗೆ ಪಾತ್ರ ಆಗಬೇಕನ್ನುವಂಥ ಹಾರೈಸಿದ ಉಳಿದ ವಿಚಾರಗಳನ್ನು ನಾಳೆ ದಿವಸದ ಪ್ರವಚನದಲ್ಲಿ ನೋಡೋಣ. ಇವತ್ತಿನ ದಾಸೋಹ ಸೇವೆಯನ್ನು ಶ್ರೀ ವೀರೇಶ್ ಸುಧಾ ಮತ್ತು ಕುಟುಂಬದವರು ದಾವಣಗೆರೆ ನಂದಿ ಗಾರ್ಮೆಂಟ್ಸ್ ಮಾಲಕ್ ಇವರ ಪರಿವಾರದಿಂದ ಇವತ್ತಿನ ದಾಸೋಹ ಸೇವೆ ನಡೀತಾ ಇದೆ. ಜೋರಾಗಿ ಚಪ್ಪಾಳೆ ತಕ್ಕವಾಗಿ ಆ ಪರಿವಾರದ ಎಲ್ಲ ಸದಸ್ಯರು ಕೂಡ ಆ ಜನಪದ ಬಸವಾದಿ ಶರಣರು ಆಯೋಗಕ್ಕೆ ಭಾಗ್ಯ ಸಂಪರ್ಕ ಕೊಡಲಿ, ಇನ್ನೂ ಹೆಚ್ಚಿಗೆ ದಾನ ಧರ್ಮ ದಾಸೋಹವನ್ನು ಮಾಡುವಂಥ ಶಕ್ತಿಯನ್ನು ಕೊಟ್ಟು ಕಾಪಾಡಿದ್ದಾರೆ ಅಂತ ದಯಮಾಡಿ ಶ್ರೀ ವೀರೇಶ್ ಹಾಗೂ ಸುಧಾ ಇವರು ದಯಮಾಡಿ ವೇದಿಕೆ ಹತ್ರ ಬರಬೇಕು. ಬಂದು ಪರಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ಬೇಕು, ಗೌರವ ಸನ್ಮಾನವನ್ನು ಪಡೆದುಕೊಂಡು ಹೋಗ್ಬೇಕು. ಇವತ್ತಿನ ದಾಸೋಹಿಗಳು ಬರ್ರಿ. ವೀರೇಶ್ ಸುಧಾ ಕುಟುಂಬದವರು ದಾವಣಗೆರೆ ಇವತ್ತಿನ ದಾಸೋಹಿಗಳು ಪರಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು. ಅದೇ ರೀತಿಯಾಗಿ ಸುನಿತಾ ರಾಜು ನಿನ್ನೆ ದಿನದ ದಾಸೋಹ ಮಾಡಿರುವಂತ ಶ್ರೀಮತಿ ಸುನಿತಾ ರಾಜು ದಂಪತಿಗಳು ಇವರು ಕೂಡ ಪರಪೂಜ್ಯರಿಂದ ಆಶೀರ್ವಾದವನ್ನ ಗೌರವ ಸನ್ಮಾನವನ್ನ ಪಡೆದುಕೋಬೇಕು. ಅದೇ ರೀತಿಯಾಗಿ ಲಿಂಗೈಕ್ಯ ಅಣ್ಣಿಗೇರಿ ಗಂಗಾಧರಪ್ಪ ಮತ್ತು ಮಕ್ಕಳು ಅಣ್ಣಿಗೇರಿ ಗಂಗಾಧರಪ್ಪ ಹಾಗೂ ಮಕ್ಕಳು ಇವರು ಕೂಡ ಪರಪೂಜ್ಯರಿಂದ ಆಶೀರ್ವಾದವನ್ನು ಪಡೆಯಬೇಕು.
ಅದೇ ರೀತಿಯಾಗಿ ಶ್ರೀ ಕೊಟ್ರೇಶ್ ಶಿವನಾಮಪ್ಪ ಕುಟುಂಬದವರಿಂದ ಸತತವಾಗಿ 4 ದಿವಸ ದಾಸೋಹ ಸೇವೆಯನ್ನು ಮಾಡಿದ್ದಾರೆ. ಒಂದ್ಸಲ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಅವರು ಒಂದು ಮಂಡಲ ದಿನ ಪರಮಪೂಜ್ಯರಿಂದ ಅವರು ಆಶೀರ್ವಾದವನ್ನು ಪಡೀತಾರೆ ಅನ್ನುವಂಥ ಮಾತನ್ನು ತಿಳಿಸ್ತಾ ಈಗ ಪರಮಪೂಜ್ಯರಿಂದ ಆಶೀರ್ವಚನ ನಡೀತದೆ. ಅದಾದ ನಂತರ ಎಲ್ಲರಿಗೂ ಪ್ರಸಾದ ಇರ್ತದೆ. ದಯವಿಟ್ಟು ಅಲ್ಲಿವರೆಗೆ ಶಾಂತಿಯಿಂದ ಪರಮಪೂಜ್ಯರ ಆಶೀರ್ವಚನವನ್ನು ಆಲಿಸಬೇಕು. ಶ್ರೀ ಗುರು ಬಸವಲಿಂಗಾಯ ನಮಃ. ಸ್ಮರಣೀಯರಾಗಿರುವಂತಹ ವಿಶ್ವಗುರು ಬಸವಣ್ಣನವರನ್ನ ಸ್ಮರಣೆ ಮಾಡಿಕೊಳ್ತಾ ಮಹಾಜಗಮ ಜ್ಯೋತಿಗಳಾದ ಕತ್ತು ಮುರುಗೇಶ್ವರನ್ನ ಸ್ಮರಣೆ ಮಾಡಿಕೊಳ್ತಾ ಬಸವ ಚೈತನ್ಯರಾದ ಜಯದೇವ ಜಗದ್ಗುರುವರನ್ನ ಸ್ಮರಣೆ ಮಾಡಿಕೊಳ್ತಾ ಅರಿವಿನ ಗುರುಗಳಾದ ಮುರುಘಾಶರಣರ ಪಾದಕ್ಕೆ ನಮಸ್ಕರಿಸುತ್ತಾ ಶ್ರಾವಣ ಮಾಸದ ಪ್ರವಚನ ವಚನಾನುಷ್ಠಾನ ಈ ಶ್ರಾವಣ ಪ್ರವಚನವನ್ನ ನಮಗೆಲ್ಲರಿಗೂ ಮನಮುಟ್ಟುವಂತೆ ಒಳ್ಳೆಯ ಉದಾಹರಣೆಯೊಂದಿಗೆ ಪ್ರವಚನವನ್ನು ನೀಡುತ್ತಿರುವಂತಹ ನಾಡಿನ ಶ್ರೇಷ್ಠ ಅನುಭಾವಿಗಳಾಗಿರುವಂತಹ ಪಂಚಾಕ್ಷರಿ ಶಾಸ್ತ್ರಿಗಳೊಂದಿಗೂ ಹಾಗೂ ಮಠದ ಕಮಿಟಿಯವರೊಂದಿಗೂ ದಾಸೋಹ ಸೇವೆಯನ್ನು ಸಲ್ಲಿಸುತ್ತಿರುವಂತಹ ಶ್ರೀಮತಿ ಸುಧಾ ವೀರೇಶ್ ಕುಟುಂಬದವರು ನಂದಿ ಗಾರ್ಮೆಂಟ್ಸ್ ಇವತ್ತಿನ ದಾಸೋಹಿಗಳು. ನಿನ್ನೆ ದಾಸೋಹಿಗಳು ಚಂದ್ರಮ್ಮ ಬಸವರಾಜಪ್ಪ ಕುಬ್ಸರ್, ಸುನೀತಾ ರಾಜು ಮತ್ತು ಮಕ್ಕಳು ಹಾಗೂ ಸತತ 4 ದಿನಗಳ ಕಾಲ ಕೊಟ್ರೇಶ್ ಶಿವನಾಗಪ್ಪನವರು ನಡೆಸ್ಕೊಂಡು ಬಂದಿದ್ದಾರೆ. ಅವರ ಜೊತೆಗೆ ಇನ್ನೊಂದು 1 ದಿನದ ದಾಸೋಹ ಅಣ್ಣಿಗೇರಿ ಗಂಗಾಧರಪ್ಪ ಮತ್ತು ಮಕ್ಕಳು. ಈ ಎಲ್ಲ ದಾಸೋಹಿಗಳಿಗೂ ನಾವೆಲ್ಲ ಜೋರಾಗಿ ಚಪ್ಪಾಳೆ ಒಳಗೆಲ್ಲ ಕೇಳ್ತಾ ಇದ್ದೆ. ಇದು ಈಗ ಬನ್ನಿ ನೋಡೋದು ಸರಿ ಮಾಡಕ್ಕೆ ಕೇಳ್ತಾ ಇದ್ದ. ಇವತ್ತು ಸಂಸ್ಕಾರ ಎಷ್ಟು ಮುಖ್ಯ ಅನ್ನೋದನ್ನ ನಮ್ಮ ಶಾಸ್ತ್ರಿಗಳು ಇಲ್ಲಿ ಮನಮುಟ್ಟುವಂತೆ ನಮಗೆಲ್ಲ ಹೇಳಿದರು. ಜೀವನದಲ್ಲಿ ಸಂಸ್ಕಾರ ಅನ್ನುವಂಥದ್ದು ಇಲ್ಲ ಅಂದ್ರೆ ಜೀವನದಲ್ಲಿ ಸಂಸ್ಕಾರ ಅನ್ನುವಂಥದ್ದು ಇಲ್ಲ ಅಂದ್ರೆ ಜೀವನ ಏನಾಗುತ್ತಪ್ಪ ಅಂದ್ರೆ ಕುರುಡಾಗುತ್ತೆ. ಕಣ್ಣಿದ್ದು ಕುರುಡರಾಗ್ತೀವಿ, ಕಿವಿಯಿದ್ದು ಕಿವುಡರಾಗ್ತೀವಿ. ಸಂಸ್ಕಾರ ಇದ್ರೆ ಕಣ್ಣು ಯಾವ ರೀತಿಯಾಗಿ ನಮಗೆ ಕಾಣುತ್ತೋ, ಯಾವ ಕಣ್ಣು ಕಾಣುತ್ತೆ ಅಂದ್ರೆ ಅಲ್ಲಿ ಅರಿವಿನ ಕಣ್ಣು ಕಾಣುತ್ತೆ. ಸಂಸ್ಕಾರ ಇಲ್ಲ ಅಂದ್ರೆ ಲೌಕಿಕದ ಕಣ್ಣು ಇರುತ್ತೆ ಹೊರತು ಯಾವುದು ಸರಿ ಮಾಡ್ತಾ ಇದ್ದೀವಿ, ಯಾವುದು ತಪ್ಪು ಮಾಡ್ತಾ ಇದ್ದೀವಿ ಅನ್ನುವಂತಹ ಪ್ರಶ್ನೆ ಇರೋದಿಲ್ಲ. ಯಾರಿಗೆ ಸಂಸ್ಕಾರ ಅನ್ನೋದು ಇರುತ್ತೋ ಅವರಿಗೆ ಆ ಪ್ರಜ್ಞೆ ಇರುತ್ತೆ. ಹಣವಂತ ಇರ್ಬೋದು, ಶ್ರೀಮಂತ ಇರ್ಬೋದು, ವಿದ್ಯಾವಂತ ಇರ್ಬೋದು, ಅವರು ತಪ್ಪು ಮಾಡಬಹುದು. ತಪ್ಪುಗಳು ನಿರಂತರವಾಗಿ ನಡೀತಾನೆ ಇರ್ತಾವೆ. ಆದರೆ ಒಂದನ್ನು ಅರ್ಥ ಮಾಡ್ಕೋಬೇಕು, ಯಾರು ಸಂಸ್ಕಾರವನ್ನು ಪಡ್ಕೊಂಡಿರ್ತಾರೆ ಅವರಿಂದ ತಪ್ಪುಗಳು ಆದರೂ ಮತ್ತೆ ಇನ್ನೊಂದ್ಸಲ ತಪ್ಪುಗಳು ಆಗ್ಲಿಕ್ಕೆ
ಸಾಧ್ಯವೇ ಇಲ್ಲ. ಸಂಸ್ಕಾರವನ್ನು ಪಡೆದಂತ ವ್ಯಕ್ತಿ ಎಂದಿಗೂ ಕೆಟ್ಟು ಹೋಗಲು ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಸಂಸ್ಕಾರವನ್ನ ಇವತ್ತಿನ ಮಕ್ಕಳಿಗೆ, ಇವತ್ತಿನ ಯುವ ಜನಾಂಗಕ್ಕೆ ನಾವು ಕೊಡೋದು ಬಹಳ ಅಗತ್ಯ ಇದೆ. ಸಂಸ್ಕಾರವನ್ನು ಕೊಡುವಂತಹ ನಿಟ್ಟಿನಲ್ಲೇ ಈ ಕಾರ್ಯಕ್ರಮ ನಡೀತಾ ಇರೋದು. ಹಾಗಾಗಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು, ಬಂದು ಇಲ್ಲಿ ಕೇಳಬೇಕು. ಪ್ರಸಾದ ಇದ್ದೇ ಇರುತ್ತದೆ, ಪ್ರಸಾದ ಎಲ್ಲಿ ಹೋಗೋದಿಲ್ಲ. ಆದರೆ ಈ ನೆತ್ತಿ ಪ್ರಸಾದ ನಿಮಗೆ ಸಿಗಬೇಕು. ನೆತ್ತಿ ಪ್ರಸಾದ ಅಂದ್ರೆ ಏನು? ಜ್ಞಾನ ಅಂತ ಕರೀತಾರೆ, ಸುಜ್ಞಾನ ಅಂತ ಕರೀತಾರೆ. ಈ ಸುಜ್ಞಾನವನ್ನ ಪಡ್ಕೊಂಡ್ರಿ ಅಂತಂದ್ರೆ ಜೀವನ ಸಂಸ್ಕಾರಯುತವಾಗಿರುತ್ತೆ. ಹಾಗಾಗಿ ಇವತ್ತು ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಅದಕ್ಕೆ ಅಕ್ಕಮಹಾದೇವಿ ಯಾವ ರೀತಿಯಾಗಿ ಅವರು ತಮ್ಮ ಜೀವನಕ್ಕೆ ಸಂಸ್ಕಾರವನ್ನ ಕೊಟ್ಕೊಂಡ್ರು ಅಂದ್ರೆ ಅವ್ರು ಹೇಳ್ತಾರೆ, ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು ಅಂತ ಹೇಳ್ತಾರೆ. ಇವತ್ತಿನ ಯುವಕರಿಗೆ ಈ ಪ್ರಶ್ನೆ ಕೇಳಿದ್ರೆ ಅವ್ರು ಗುರು ಹಿರಿಯರನ್ನ ನೋಡಕ್ ಇಷ್ಟಪಡಲ್ಲ. ಇಲ್ಲಿ ಯಾರದ ಲಕ್ಷ್ಮೀ ಬಾರಮ್ಮ ಕಲಾವಿದರ ಒಬ್ರು ಬಂದಿದ್ರೆ ಸಾಕಾಗಿತ್ತು, ಎಲ್ಲ ಇದು ಹೌಸ್ಫುಲ್ ಆಗ್ಬಿಟ್ಟಿರ್ತದೆ. ಧಾರಾವಾಹಿ ಮಾಡೋದಾಗ್ಲಿ ಅಥವಾ ಸಿನಿಮಾ ಮಾಡೋದಾಗ್ಲಿ, ಒಬ್ಬ ಹೀರೋನ, ಒಬ್ಬ ನಟನೋ ಅಥವಾ ನಟಿ ಕಲಾವಿದರು ಬಂದ್ಬಿಟ್ಟಿದ್ರೆ ಈಗೇನು ಜೀ ಕನ್ನಡ ಅಂತ ಇದೆ, ಸರಿಗಮಪ ಅಂತ ಇದೆ, ಹಾಡೇಳರ್ ಅದಾರೆ, ಹಾಸ್ಯ ಮಾಡೋರು ಅದಾರೆ, ನೃತ್ಯ ಮಾಡೋರು ಅದಾರೆ, ಕಾಮಿಡಿ ಕಿಲಾಡಿಗಳು ಅಂತ ಬಂದಿದ್ದಾವೆ. ಅವ್ರೇನೋ ಕಾರ್ಯಕ್ರಮ ನಡೆಸ್ಕೊಡ್ತಾರಲ್ಲ ಅಂತಾರೆ. ಯಾರು ಒಬ್ರು ಇಲ್ಲಿ ಬಂದ ಕರೆಸಿದ್ರೆ ಸಾಕು, ಜನ ಕಿಕ್ಕಿರೋದು ಸೇರ್ಬಿಡುತ್ತೆ. ಅವ್ರು ನೋಡಕ್ಕೋಸ್ಕರನೇ ಬರ್ತಾರೆ. ಆದ್ರೆ ಅದು ಲೌಕಿಕದ ವಿಚಾರ. ಅದಕ್ಕೆ ನಮ್ದು ಲೌಕಿಕದಲ್ಲಿ ಅಲೌಕಿಕತೆಯನ್ನು ನಾವು ಕಾಣಬೇಕು, ಸಂಸ್ಕಾರವನ್ನ ಪಡ್ಕೋಬೇಕು. ಅದಕ್ಕೆ ಜ್ಞಾನಿಗಳ ದರ್ಶನವನ್ನ ಮಾಡ್ಕೋಬೇಕು, ಪುಣ್ಯಾತ್ಮರ ದರ್ಶನವನ್ನ ಮಾಡ್ಕೋಬೇಕು, ಮಹಾತ್ಮರ ದರ್ಶನವನ್ನ ಮಾಡ್ಕೋಬೇಕು. ಅಲ್ಲಿ ಕೊನೆಗೆ ಪಾಳೆ ನಿಂತೆ ಹಚ್ಚಿದಿರಲ್ಲ, ಅವೆಲ್ಲ ಮಾತಾಡೋದು ನಿಲ್ಲಿಸ್ಬೇಕಿಲ್ಲಿ. ನಾವು ಸ್ವಲ್ಪ ಮಾತಾಡಕತ್ತೀವಿ, ಸ್ವಲ್ಪ ಪಾಳೆ ಹಚ್ಚಿರೋದು ಸ್ವಲ್ಪ ಈ ಕಡೆ ಗಮನ ಕೊಟ್ಟು ಕೇಳ್ರಿ. ಅಲ್ಲಿ ಒಂದ್ ಸ್ವಲ್ಪ ಹೋಗಿ ಹೇಳಿದ್ರೆ ಪ್ರೇಕ್ಷಣರೇ ಅವ್ರಿಗೆ ಏನ್ ಕೇಳ್ತಾ ಇತ್ತು ಇಲ್ಲ, ಅದೇನು ನಮಗೆ ಗೊತ್ತಾಗ್ತಾನೆ ಇಲ್ಲ. ಅದಕ್ಕೆ ಮುಂದವರು ಹೇಳ್ತಾರೆ, ಕರ್ಣಕ್ಕೆ ಶೃಂಗಾರ ಪುರಾತನರ ಸಂಗೀತಗಳ ಕೇಳೋದು, ಮಹಾತ್ಮರ ಚರಿತ್ರೆಯನ್ನ ಕೇಳುವಂಥದ್ದು. ಈಗ ನೀವು ಪ್ರವಚನ ಕೇಳ್ತಿದ್ದೀರಲ್ಲ, ಇದು ಕಿವಿಗೆ ಶೃಂಗಾರ ಅಂತ ಅಕ್ಕಮಹಾದೇವಿ ಹೇಳ್ತಾರೆ. ಮುಂದವರು ಹೇಳ್ತಾರೆ, ವಚನಕ್ಕೆ ಶೃಂಗಾರ ಸತ್ಯವನ್ನು ನುಡಿಯುವುದು. ವಚನ ಅಂದ್ರೆ ನಾಲಿಗೆ, ನಾಲಿಗೆಗೆ ಶೃಂಗಾರ ಯಾವುದು ಅಂದ್ರೆ ನಿಂದನೆ ಮಾಡೋದಲ್ಲ, ಒಳ್ಳೆಯ ಮಾತನಾಡೋದು, ಸತ್ಯವನ್ನ ಮಾತನಾಡುವಂಥದ್ದು. ಅದು ನಾಲಿಗೆಗೆ ಶೃಂಗಾರ ಅಂತ ಕರೀತಾರೆ. ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗರಣ. ನಾವು ಸಂಭಾಷಣೆ ಮಾಡಕತ್ತೀವಿ ಅಂತಂದ್ರೆ, ನೀವು ಈ ಸೀರೆ ಚೆನ್ನಾಗಿ ಬಂದಿರಿ, ಇದು ಈ ಫೋನ್ ಚೆನ್ನಾಗೈತಿ, ಅದು ಚೆನ್ನಾಗೈತಿ, ಇದು ಚೆನ್ನಾಗೈತಿ, ಇಂಥ ಸಂಭಾಷಣೆ ಮಾಡೋ ಬದಲು ಒಳ್ಳೆಯ ಮಾತುಗಳನ್ನ ಆಡ್ತಾ ಇದ್ವಿ ಅಂದ್ರೆ ಅದು ನಿಜವಾಗ್ಲೂ ಶೃಂಗಾರ ಅಂತ ಕರೆಸಿಕೊಳ್ಳುತ್ತೆ. ಕರಕ್ಕೆ ಶೃಂಗಾರ ಸತ್ಪಾತ್ರ ಕಿಕ್ಕುವುದು. ಕರ ಅಂದ್ರೆ ಕೈಗಳು. ಈ ಕೈಗಳು ಇರದೆ ಸೇವೆಯನ್ನ ಮಾಡಲಿಕ್ಕೆ, ಸೇವೆಯನ್ನ ಮಾಡಿದಾಗ ಈ ಕೈಗಳಿಗೆ ಶೃಂಗಾರ ಆಗುತ್ತೆ. ನಾವೇನ್ ತಿಳ್ಕೊಂಡೇವಿ, ಇಲ್ಲೊಂದು ಬಂಗಾರದ ಕಡಗ ಹಾಕ್ಕೊಳ್ಳೋದು, ಅಥವಾ ಬೆಳ್ಳಿ ಕಡಗ ಹಾಕ್ಕೊಳ್ಳೋದು, ಬಂಗಾರದ ಬಳೆ ಹಾಕ್ಕೊಳ್ಳೋದು, ಅದು ಕೈಗೆ ಶೃಂಗಾರ ಅಂತ ತಿಳ್ಕೊಂಡೇವಿ. ಇಲ್ಲ ಡೈಮಂಡ್ ವಾಚ್ ಹಾಕ್ಕೊಳ್ಳೋದು, ಅದರಿಂದ ನಮ್ಮ ಕೈಗಳು ಚೆನ್ನಾಗಿ ಕಾಣ್ತಾವ ಅಂತ ತಿಳ್ಕೊಂಡೇವಿ. ಇಲ್ಲ ಬೆರಳುಗಳಿಗೆ ಉಂಗುರ ಹಾಕ್ಕೊಳ್ಳೋದು, ಬಂಗಾರದ ಮುತ್ತು ರತ್ನ ಇರುವ ಉಂಗುರಗಳನ್ನ ಧರಿಸಿಕೊಳ್ಳದೆ ನಮ್ಮ ಕೈ ತುಂಬಾ ಸುಂದರವಾಗಿ ಕಾಣುತ್ತೆ. ಎಷ್ಟು ಬಂಗಾರ ಧರಿಸಿದ್ರು ಇನ್ನೊಬ್ಬರ ಕಣ್ಣೀರನ್ನ ಒರೆಸದೇ ಇದ್ರೆ ಆ ಕೈಗಳನ್ನ ತಗೊಂಡು ಏನ್ ಮಾಡ್ಬೇಕು ನಾವು? ಯಾರ ಕಷ್ಟದಲ್ಲಿರ್ತಾರೆ ಅವರ ಕಣ್ಣೀರನ್ನ ಒರೆಸಬೇಕು. ಅವು ಕೈಗಳು ಮನೆಯಲ್ಲಿ ತಂದೆ ತಾಯಿಗಳ ಕಷ್ಟದಲ್ಲಿದ್ರೆ ಅವ್ರ ಕಣ್ಣೀರನ್ನ ಒರೆಸೋದು, ಮಕ್ಕಳಿದ್ರೆ ಅವ್ರ ಕಷ್ಟದಲ್ಲಿದ್ರೆ ಅವ್ರ ಕಣ್ಣೀರನ್ನ ಒರೆಸೋದು, ತಮ್ಮ ಸುತ್ತಮುತ್ತ ಸ್ನೇಹಿತರು ಬಂಧು ಬಳಗ ಯಾರೇ ಇದ್ರು ಮತ್ತೊಬ್ಬರ ಸೇವೆಯನ್ನ ಮಾಡಿದಾಗ ಈ ಕೈಗಳಿಗೆ ಅದು ನಿಜವಾಗ್ಲೂ ಒಳ್ಳೆಯ ಕಾರ್ಯನ ಮಾಡಿದಾಗ ಕೈಗೆ ಭೂಷಣ ಅಂತ ಅರ್ಥ ಮಾಡೋದು ಹೇಳ್ತಾರೆ. ಮುಂದೆ ಅವ್ರು ಹೇಳ್ತಾರೆ, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಪ್ಪ. ಈ ರೀತಿಯಾಗಿ ನಾವು ಕೂಡಿಕೊಂಡು ಸಂಗಮ ಆಗ್ತಾ ಇರಬೇಕು, ಗುಂಪಿನಲ್ಲೇ ಇರಬೇಕು. ಜೀವನಕ್ಕೆ ಶೃಂಗಾರ ಯಾವುದು ಅಂತಂದ್ರೆ ಕೂಡಿ ಬಾಳಬೇಕು ಅಂತ ಅವ್ರು ಹೇಳ್ತಾರೆ.
ಅದಕ್ಕೆ ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾಧೆಯ ಚಂದ ಮಲ್ಲಿಕಾರ್ಜುನ. ಇವಿಲ್ಲದೆ ಇರುವಂತಹ ಜೀವಿಯ ಬಾಳು ಅದು ಏತಕ್ಕೆ, ಅದು ಬಾಧೆಯ ಉಪಯೋಗ ಇಲ್ಲ ಅಂತಂದು ಅಕ್ಕ ಮಹಾದೇವರು ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಶೃಂಗಾರದ ಬದುಕನ್ನು ನಾವು ಮಾಡಿಕೊಳ್ಳಬೇಕು. ಶೃಂಗಾರ ಅಂತಂದ್ರೆ ಕೇವಲ ಅಲಂಕಾರವನ್ನು ಮಾಡಿಕೊಳ್ಳೋದಲ್ಲ, ಮನುಷ್ಯನಲ್ಲಿ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಳ್ಳೋದು, ನಮ್ಮ ವ್ಯಕ್ತಿತ್ವದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳೋದೇ ನಿಜವಾದ ಶೃಂಗಾರ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ ಅನ್ನುವಂತಹ ಮಾತನ್ನು ಹೇಳ್ತಾ, ಈ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಮತ್ತು ದಾಸೋಹಕ್ಕೆ ನಮ್ಮ ಮಠದ ಕಮಿಟಿಯವರು ಹಾಗೂ ಭಕ್ತರು ಕಾಣಿಕೆಯನ್ನು ನೀಡಿದ್ದಾರೆ. ಅವರ ಹೆಸರುಗಳನ್ನು ಇಲ್ಲಿ ಹೇಳ್ತಾ ಹೋಗ್ತೀವಿ. BH ವೀರಭದ್ರಪ್ಪ ಗಾಂಧಿನಗರ ಇವರು 5,000 ರೂಪಾಯಿಗಳನ್ನು ನೀಡಿದ್ದಾರೆ. ಅವರಿಗೂ ಒಂದ್ಸರಿ ಜೋರಾಗಿ ಚಪ್ಪಾಳೆಯನ್ನು ಮಾಡಬೇಕು. ಕನಕಪಿ ಮುರುಗೇಶಪ್ಪನವರು ಕಾರ್ಯದರ್ಶಿಗಳು ವಿರಾಟ್ ಮಠ, ಅವರು 5,000 ರೂಪಾಯಿಗಳನ್ನು ನೀಡಿದ್ದಾರೆ. ಅವರಿಗೂ ನೀವು ಚಪ್ಪಾಳೆಯನ್ನು ಮಾಡಬೇಕು. ಆಸ್ಪಾಯಿ ಕರ್ಮಸಪ್ಪನವರು ಅವರು 5,000 ರೂಪಾಯಿಗಳನ್ನು ನೀಡಿದ್ದಾರೆ. ಅವರಿಗೂ ನೀವು ಜೋರಾಗಿ ಚಪ್ಪಾಳೆಯನ್ನು ಮಾಡಬೇಕು. ಆಸ್ಪಾಯಿ ಕರ್ಮಸಪ್ಪನವರೇ ಇಲ್ಲಿ ಮುಂದೆ ಕೂತಿದ್ದಾರೆ. ಈ ಕಾಣಿಕೆ ಪೆಟ್ಟಿಗೆ ಮುಂದೆ ಒಂದು ಟೇಬಲ್ ಹಾಕಿ ಕೂತ್ಕೊಂಡಿದ್ದಾರೆ. ನಿಮ್ಮ ಭಕ್ತಿ ಕಾಣಿಕೆಯಿಂದ ದಾಸೋಹಕ್ಕೆ ನೀವು ಸಲ್ಲಿಸಿ ರಸೀದಿಯನ್ನು ಪಡ್ಕೊಂಡ್ರಿ ಅಂತ ಈ ಮುಖಾಂತರ ನಿಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ತಾ, ಕೊಟ್ಟೂರೇಶಪ್ಪ ಇವರು 101 ರೂಗಳನ್ನು ನೀಡಿದ್ದಾರೆ. ರಾಜಣ್ಣ ಇವರು 101 ರೂಗಳನ್ನು ನೀಡಿದ್ದಾರೆ. ಗೋಪಾಲ್ಪುರದ ಪ್ರಬಣ್ಣ 501 ರೂಪಾಯಿ, ಭೀಮಣ್ಣ 200 ರೂಪಾಯಿ, PK ಶಾರದಾ ಗಿರೀಶ್ 10 kg ಬೆಲ್ಲ, ಬಾಗೇನಹಳ್ಳಿ ಕುಟುಂಬದವರು 50 kg ಅಕ್ಕಿ, ಅಂಜಿಗಿ ವೀರಣ್ಣ, ಹಬಿಗಿ ವೀರಣ್ಣ ಮತ್ತು ಮಕ್ಕಳು 25 kg ಅಕ್ಕಿ, ಆಸ್ವಾಯಿ ಕೊಟ್ರಪ್ಪನವರು 101 ರೂಪಾಯಿ, ಆಸ್ವಾಯಿ ಕೊಟ್ರಬಸಪ್ಪ 101 ರೂಪಾಯಿ, ಆಸ್ವಾಯಿ ಮಹೇಶಪ್ಪ 101 ರೂಪಾಯಿ. ಈ ಎಲ್ಲ ದಾಸೋಹಗಳಿಗೂ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕು. ಅದು ಎಷ್ಟೇ ಕೊಟ್ಟರು ಅದು ಗುರುವಿನ ಸೇವೆ ಅಂತ ಈ ಮುಖಾಂತರ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ತಾ, ಎಲ್ಲರೂ ಸರಿಯಾದ ಸಮಯಕ್ಕೆ ಬರಬೇಕು ಅಂತ ಹೇಳ್ತಾ ಎಲ್ಲರಲ್ಲಿ ಮನವಿಯನ್ನು ಮಾಡ್ತಾ, ಹೆಚ್ಚಿನ ರೀತಿಯಲ್ಲಿ ನೀವೆಲ್ಲರೂ ಸೇವೆ ಸಲ್ಲಿಸ್ರಿ ಅಂತ ಈ ಮುಖಾಂತರ ನಿಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ, ಪ್ರಸಾದದ ಟೈಮಿಗೆ ಬರಬೇಡ್ರಿ, ಪ್ರವಚನ ಟೈಮಿಗೂ ಬರ್ರಿ. ದಿನ ಇದನ್ನೇ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು. ಯಾಕಂದ್ರೆ ಇಂತಹ ಒಳ್ಳೆಯ ಅನುಭವಿಗಳನ್ನು ಕರೆಸಿರ್ತೀವಿ, ಅವರ ಒಂದು ಸಮಯದ ಸದುಪಯೋಗ ಆಗಬೇಕಲ್ಲ. ಹಾಗಾಗಿ ನೀವು ಸರಿಯಾದ ಸಮಯಕ್ಕೆ ಬರಬೇಕು ಅಂತ ಈ ಮುಖಾಂತರ ತಮ್ಮೆಲ್ಲರಲ್ಲಿ ಕೋರ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಶರಣು ಶರಣಾರ್ಥಿ.